ನಿಜವಾಗಿಯೂ ಮಲಬದ್ಧತೆ ಅಂತ ಹೇಳಿದ್ರೆ ಏನು ಅಂತ? ಮೋಷನ್ ಹಾರ್ಡ್ ಆಗೋದು ಬೇರೆ, ಆ್ಯಕ್ಚುಲಿ ಕಾನ್ಸ್ಟಿಪೇಷನ್ ಬೇರೆ. ಒಂದು ವೀಕಲ್ಲಿ ಅಟ್ಲೀಸ್ಟ್ ಲೆಸ್ ದೆನ್ 3 times ಮೋಷನ್ ಹೋಗದೆ ಇರೋದು. ಒಂದು ಕಾರ್ ಗ್ಯಾರೇಜಲ್ಲಿ ಇರುತ್ತೆ, ನಿಮ್ಮ ಮನೆಯಲ್ಲೇ ಇಟ್ಟಿರ್ತೀರ, ಅದು 6 ತಿಂಗ್ಳಿಗೆ ಒಂದ್ಸತಿ ಓಡಿಸಿದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ, ಅಥವಾ ಹೋಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಬರುತ್ತೆ. ಹಂಗೆ ನಮ್ಮ ಬಾಡಿ ಕೆಲವು ಫೈಬರ್ಸೇ ತಿನ್ನಲ್ಲ, ತರಕಾರಿನೇ ತಿನ್ನಲ್ಲ. ಸೊ ಮನೇಲಿ ನಿಮ್ಮಮ್ಮ ತರಕಾರಿ ಹಾಕಿ ಸಾರು ಮಾಡ್ತಾರೆ, ತರಕಾರಿನೆಲ್ಲ ಪಕ್ಕಕ್ಕೆ ಇಡ್ತೀವಿ. ಹೆಚ್ಚು ನಾನ್ ವೆಜ್ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಸರ್? ನೀವು ನಾನ್ ವೆಜ್ ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ತಿಂದರೆ ರಾತ್ರಿ ಊಟ ತಿನ್ನೋದಕ್ಕೂ ಹಸುವಾಗಿರಲ್ಲ, ಬಟ್ ಸ್ಟಿಲ್ ಊಟ ಮಾಡಿಬಿಡ್ತಾರೆ. ಸೊ ದಿಸ್ ಇಸ್ ಅನದರ್ ಹ್ಯಾಬಿಟ್. ಈಗ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಲ್ಲ ಒಂದೇ ಕಡೆ ಕೂಡ್ತಾರೆ, ಆರ್ಡರ್ ಮಾಡ್ತಾರೆ, ಫುಡ್ ಎಲ್ಲ ಅಲ್ಲೇ ಬರುತ್ತೆ, ಅಲ್ಲೇ ತಿಂತಾರೆ. ಸೊ ದೆರ್ ಇಸ್ ನೋ ಆ್ಯಕ್ಟಿವಿಟೀಸ್. ಜಸ್ಟ್ ಥಿಂಕ್ ಕಾರ್ಬೋಹೈಡ್ರೇಟ್ ಈಸ್ ಒನ್ ಆಫ್ ದ ಮೇನ್ ಎನರ್ಜಿ ಫುಡ್. ಸೊ ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ, 1 year ಸ್ಟಾಪ್ ಮಾಡ್ತಾರೆ, 6 months ಸ್ಟಾಪ್ ಮಾಡ್ತಾರೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಸಡನ್ನಾಗಿ ಏನೂ ಮಾಡ್ಬಾರ್ದು. ಜಾಸ್ತಿ ಹೊತ್ತು ಟಾಯ್ಲೆಟ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಪೈಲ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅವಾಗ ಮಲ್ಟಿಪಲ್ ಟಾಸ್ಕ್ ಮಾಡೋಕ್ಕೆ ಹೋಗ್ತೀವಿ, ಮೋಷನ್ ಮಾಡ್ತೀನಿ, ಮೊಬೈಲಲ್ಲಿ ಇರ್ತೀನಿ ಅಂದಾಗ ಯೂಶ್ವಲಿ ಸ್ಕ್ರೀನ್ ಟೈಮೇ ಜಾಸ್ತಿ ಆಗುತ್ತೆ ಹೊರತು ಮೋಷನ್ ಪಾಸಿಂಗ್ ಎಲ್ಲ ಮಾಡಲ್ಲ. ಸುಮ್ಮನೆ ಫೋನಲ್ಲೇ ಇರ್ತಾರೆ, ರಾತ್ರಿ 12-1 ಗಂಟೆಗೆ ಮುಗಿತಾರೆ. ದೇರ್ ಇಸ್ ನೋ ಯೂಸ್. ಕಾನ್ಸ್ಟಿಪೇಷನಿಂದ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ ಇದ್ದಾಗ ಕಾನ್ಸ್ಟಿಪೇಷನ್ ಒಂದು ಸಿಂಪ್ಟಮ್. ಕಾನ್ಸ್ಟಿಪೇಷನ್ ಈಸ್ ನಾಟ್ ಎ ಡಿಸೀಸ್ ಆ್ಯಕ್ಚುಲಿ. ಕಾನ್ಸ್ಟಿಪೇಷನ್ ಈಸ್ ಅ ಸಿಂಪ್ಟಮ್ ಆಫ್ ಸಮ್ ಅಂಡರ್ಲೈಯಿಂಗ್ ಡಿಸೀಸ್. ಮೋಷನ್ ಹಾರ್ಡ್ ಇದೆ, ಮೋಷನ್ ತುಂಬ ಡ್ರೈ ಇದೆ, ಮೋಷನ್ ಮಾಡ್ಬೇಕಾದ್ರೆ ಪೇನ್ ಆಗುತ್ತೆ, ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂದರೆ ಮೋಷನ್ ಫುಲ್ ಹೋಗ್ತಾ ಇಲ್ಲ. ಸೊ ಜನಕ್ಕೆ ಏನಿಸುತ್ತೆ, ನಾನು ಎಲ್ಲ ಮಾಡ್ತಾಯಿದ್ದೀನಿ, ನಾನೆಲ್ಲ ಹೆಲ್ತಿ ಫುಡ್ಡು ತೊಗೊತೀನಿ, ಚೆನ್ನಾಗೂ ಇದ್ದೀನಿ, ಬಟ್ ನನಗೆ ಯಾಕೆ ಬಂತು ಅಂತ ಅಂದ್ಕೊತಾರೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಮಲಬದ್ಧತೆ ಅಥವಾ ನಾವು ಕಾನ್ಸ್ಟಿಪೇಷನ್ ಅಂತ ಏನು ಕರಿತೀವಿ, ನಾವು ಕಾಮನ್ ಆಗಿ ಅಂದ್ಕೊಂಡಿರ್ತೀವಿ ಒಂದು 2-3 ದಿನ ಮೋಷನ್ ಹೋಗಿಲ್ಲ ಅಂತ ಹೇಳಿದ್ರೆ ನಮಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ. ಹಾಗಿದ್ರೆ ಮಲಬದ್ಧತೆ ಅಂತ ಹೇಳಿದ್ರೆ ನಿಜವಾಗಿಯೂ ಕೂಡ ಏನು ಅಂದರೆ, ವೈದ್ಯಕೀಯವಾಗಿ ನೋಡೋದಾದರೆ ಇದು ಯಾವ ಸಮಸ್ಯೆಯನ್ನು ಉಂಟು ಮಾಡಬಹುದು, ಹಾಗೆಯೇ ಈ ಒಂದು ಮಲಬದ್ಧತೆ ಹಾಗೆಯೇ ಪೈಲ್ಸ್ ಹೇಗೆ ಕನೆಕ್ಷನ್ಸ್ ಇದ್ದಾವೆ, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಚಿಕಿತ್ಸೆಯ ಆಪ್ಷನ್ಸ್ ಹೇಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವರುಣ್ ಕುಮಾರ್ ಜೆ, ಸೀನಿಯರ್ ಕನ್ಸಲ್ಟೆಂಟ್ ಜನರಲ್ ಸರ್ಜರಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆ್ಯಂಡ್ ವೇನ್ ಸರ್ಜನ್, ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್, ಕೋರಮಂಗಲ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮಲಬದ್ಧತೆ ಅಥವಾ ನಾವು ಕಾಮನ್ ಆಗಿ ಹೇಳುವಂಥದ್ದು ಕಾನ್ಸ್ಟಿಪೇಷನ್ ಅಂತ. ತುಂಬ ಜನ ಅಂದ್ಕೊಂಡಿರ್ತಾರೆ 2-3 ದಿನದಿಂದ ನನಗೆ ಸ್ಟೂಲ್ ಪಾಸ್ ಆಗಿಲ್ಲ ಅಥವಾ ಮೋಷನ್ ಹೋಗಿಲ್ಲ ಅಂತ ಹೇಳಿದ್ರೆ ನನಗೆ ಮಲಬದ್ಧತೆ ಆಗಿದೆ ಅಂತ. ಆದರೆ ನಿಜವಾಗಿ ಕೂಡ ವೈದ್ಯಕೀಯವಾಗಿ ನೋಡೋದಾದರೆ, ಅಂದರೆ ಮೆಡಿಕಲ್ ಟರ್ಮಲ್ಲಿ ನೋಡೋದಾದರೆ, ಆ್ಯಸ್ ಅ ಡಾಕ್ಟರ್ ಆಗಿ ನೀವು ಕಾನ್ಸ್ಟಿಪೇಷನನ್ನು ಹೇಗೆ ಡಿಫೈನ್ ಮಾಡ್ತೀರಾ? ನಿಜವಾಗಿಯೂ ಮಲಬದ್ಧತೆ ಅಂತ ಹೇಳಿದರೆ ಏನು ಅಂತ? ಸೊ ಕಾನ್ಸ್ಟಿಪೇಷನ್ ಅಂದರೆ ಯೂಶಲಿ OPDಯಲ್ಲಿ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ನನಗೆ ಕಾನ್ಸ್ಟಿಪೇಷನ್ ಇದೆ ಸರ್ ಅಂತ ಡೈರೆಕ್ಟಾಗಿ ಹೇಳ್ತಾರೆ, ಅವರೇ ಬಂದು ಹೇಳ್ತಾರೆ. ಅವಾಗ ನಾವು ಕ್ವಶನ್ ಮಾಡ್ತೀವಿ, ಕಾನ್ಸ್ಟಿಪೇಷನ್ ಅಂದರೆ ನಿಮ್ಗೆ ಏನು ಸಿಂಪ್ಟಮ್ ಇದೆ ಅಂತ. ಅವಾಗ ಅವ್ರು ಹೇಳ್ತಾರೆ, ಸರ್ ಮೋಷನ್ ಹಾರ್ಡ್ ಆಗ್ತಾ ಇದೆ ಅಂತ. ಸೊ ಮೋಷನ್ ಹಾರ್ಡ್ ಆಗೋದು ಬೇರೆ, ಆ್ಯಕ್ಚುಲಿ ಕಾನ್ಸ್ಟಿಪೇಷನ್ ಬೇರೆ. ಕಾನ್ಸ್ಟಿಪೇಷನ್ ಈಸ್ ನಾಟ್ ಎ ಡಿಸೀಸ್ ಆ್ಯಕ್ಚುಲಿ. ಕಾನ್ಸ್ಟಿಪೇಷನ್ ಈಸ್ ಅ ಸಿಂಪ್ಟಮ್ ಆಫ್ ಸಮ್ ಅಂಡರ್ಲೈಯಿಂಗ್ ಡಿಸೀಸ್. ಅಂದರೆ ಅದರ ಹಿಂದೆ ಒಂದು ಕಾಯಿಲೆ ಇರಬಹುದು, ಅಂದ್ರೆ ಬೇರೆ ಸಮಸ್ಯೆ ಬರ್ತಾ ಇದೆ ಅನ್ನೋದ್ರ ಒಂದು ಸೂಚನೆ ಇರಬಹುದು. ಸೊ ಕಾನ್ಸ್ಟಿಪೇಷನ್ ಅಂದ್ರೆ ಒಂದು ವೀಕಲ್ಲಿ ಅಟ್ಲೀಸ್ಟ್ ಲೆಸ್ ದೆನ್ 3 times ಮೋಷನ್ ಹೋಗದೆ ಇರೋದು. ಇಟ್ಸ್ ನಾಟ್ ಹಾರ್ಡ್ ಸ್ಟೂಲ್. ಹಾರ್ಡ್ ಸ್ಟೂಲ್ ಜೊತೆಗೆ ಈಗ ಕಾನ್ಸ್ಟಿಪೇಷನ್, ಈಗ ಕೆಲವು ಪೇಷಂಟ್ ನಾನು ವೀಕ್ಲಿ ಒಂದು 3 daysಗಿಂತ 3 timesಗಿಂತ ಕಮ್ಮಿ ಮೋಷನ್ ಹೋಗ್ತಾ ಇದ್ದೀನಿ, ಮೋಷನ್ ಹಾರ್ಡ್ ಇದೆ, ಮೋಷನ್ ತುಂಬಾ ಡ್ರೈ ಇದೆ, ಮೋಷನ್ ಮಾಡ್ಬೇಕಾದ್ರೆ ಪೇನ್ ಆಗುತ್ತೆ, ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂದ್ರೆ ಮೋಷನ್ ಫುಲ್ ಹೋಗ್ತಾ ಇಲ್ಲ. ಸೊ ಅವಾಗ ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಮೋಷನ್ ಹಾರ್ಡ್ ಸ್ಟೂಲ್ ಹೋಗೋದಕ್ಕೆ ಅಥವಾ ಮೋಷನ್ ಗಟ್ಟಿ ಇದೆ ಅಂತಂದ್ರೆ ಅದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಂತ ಕರೆಯಲ್ಲ. ಓಕೆ. ಸೊ ಗಟ್ಟಿಯಾಗಿ ಹೋಗ್ತಾ ಇದೆ ಮೋಷನ್ ಅಂತ ಹೇಳಿದ್ರೆ ಅದನ್ನ ನಾವು ಮಲಬದ್ಧತೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಡೈಲಿ ಹೋಗ್ತಾ ಇರ್ತಾರೆ ಪೇಷಂಟ್ಸ್. ಸೊ ಡೈಲಿ ಸರ್ ನಾನು ಡೈಲಿ ಮೋಷನ್ ಹೋಗ್ತಾ ಇದ್ದೀನಿ, ಹಾರ್ಡ್ ಹೋಗ್ತಾ ಇದೆ, ಸೊ ಅದಕ್ಕೆ ಅವ್ರು ಕಾನ್ಸ್ಟಿಪೇಷನ್ ಅನ್ಕೋತಾರೆ. ಇಟ್ ಈಸ್ ಆಕ್ಚುಲಿ ರಾಂಗ್ ಮಿಸ್ಕನ್ಸೆಪ್ಷನ್ ಅಂತ ಹೇಳಿ. ಓಕೆ. ಸೊ 2 ದಿನ ಆದ್ರೂ ಮೋಷನ್ ಹೋಗಿಲ್ಲ ಅಂದ್ರೆ 3ನೇ ದಿನಕ್ಕೆ ಸ್ಟೂಲ್ ಪಾಸ್ ಆಯ್ತು, ನಾನು ವಾಶ್ರೂಮ್ಗೆ ಹೋದೆ ಅಂದ್ರೆ ಅವಾಗ ಹೇಗೆ ಕನ್ಸಿಡರ್ ಮಾಡಬಹುದಾ ಅಂತ, ಅಂದ್ರೆ ಜನರಲ್ ಆಗಿ? ದಟ್ ಇಸ್ ಒಂದ್ಸತಿ 2 ಸತಿ ಆದ್ರೆ ಪರವಾಗಿಲ್ಲ, ಯಾವಾಗ್ಲೂ ಒಂದ್ಸಲ. ಮೋರ್ ದೆನ್ 3 weeks 4 weeks ಇದೇ ತರ ವೀಕಲ್ಲಿ ಲೆಸ್ ದೆನ್ 3 times ನಾನು ಮೋಷನ್ಗೆ ಹೋಗ್ತಾ ಇದ್ದೀನಿ, 3 ದಿವಸ ಆದಮೇಲೆ 4 ದಿವಸ ಆದಮೇಲೆ ಮೋಷನ್ಗೆ ಹೋಗ್ತಾ ಇದ್ದೀನಿ, ತುಂಬ ಹಾರ್ಡ್ ಇದೆ, ಈ ಥರ ಆಗಲೇ ಹೇಳಿದ ಸಿಂಪ್ಟಮ್ಸಲ್ಲೆಲ್ಲ ಏನಾದ್ರು ಇತ್ತು ಅಂದರೆ ಅವಾಗ ಅದು ಕಾನ್ಸ್ಟಿಪೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದಾದ್ಮೇಲೆ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಏನಕ್ಕೆ ಕಾನ್ಸ್ಟಿಪೇಷನ್ ಬಂದಿದೆ, ರೂಟ್ ಕಾಸ್ನ ಟ್ರೀಟ್ ಮಾಡಬೇಕಾಗ್ತದೆ. ಓಕೆ. ಹಾಗಿದ್ರೆ ಈಗ ಮೋಷನ್ ಪಾಸ್ ಮಾಡಬೇಕಾದ್ರೆ ನೋವು ಆಗುತ್ತಲ್ವಾ, ಅದನ್ನ ಕಾನ್ಸ್ಟಿಪೇಷನ್ ಅಂತ ಕರಿಬಹುದಾ ಅಂತ? ಇಲ್ಲ
ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಹಾರ್ಡ್ ಮೋಷನ್ ಯೂಶಲಿ ಪೇನ್ ಅಂತ ಹೇಳ್ತಾರೆ. ಹಾರ್ಡ್ ಮೋಷನ್ ಮಾಡಿದಾಗ ಏನಲ್ ಕೆನಲ್ ಅಂತ ಹೇಳ್ತೀವಿ, ಅದು ತುಂಬಾ ಸ್ಟ್ರೆಚ್ ಆಗುತ್ತೆ. ಅದು ಸ್ಟ್ರೆಚ್ ಆದಾಗ ಪೇನ್ ಆಗುತ್ತೆ, ಇಲ್ಲ ಸ್ಟ್ರೆಚ್ ಆದಾಗ ಸ್ಲಿಟ್ ಆಗುತ್ತೆ, ಗಾಯ ಆಗುತ್ತೆ, ಅದಕ್ಕೆ ನಾವು ಫಿಶರ್ ಅಂತೀವಿ. ಅವಾಗ ಸ್ವಲ್ಪ ಮೈಲ್ಡ್ ಬ್ಲೀಡಿಂಗ್ ಆಗ್ಬೋದು, ಯೂಶಲಿ ಪೇನ್ ಆಗುತ್ತೆ. ದಟ್ ಈಸ್ ನಾಟ್ ಅದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಹೇಳಕ್ಕಾಗಲ್ಲ. ಸೊ ಮೋಷನ್ ನಿಮ್ಗೆ ಹೋಗಿಲ್ಲ ಅಂತ ಅಂದ್ರೆ ಮಾತ್ರ ನಾವು ಅದನ್ನ ಕಾನ್ಸ್ಟಿಪೇಷನ್ ಅಂತ ಹೇಳ್ಬೋದು. ಅಥವಾ ಮೋಷನ್ ಹೋಗ್ಬೇಕಾದ್ರೆ ನಮಗೆ ನೋವಾಯ್ತು ಅಥವಾ ಗಟ್ಟಿಯಾಗಿ ಹೋಯ್ತು ಅಂದಾಗ ಅದನ್ನ ಮಲಬದ್ಧತೆ ಅಂತ ಕನ್ಸಿಡರ್ ಮಾಡೋದಿಕ್ ಆಗೋದಿಲ್ಲ ಅಂತ. ಹಾಗಿದ್ರೆ ಇದಕ್ಕೆ ಲ್ಯಾಕ್ಸೇಟಿವ್ ಯಾವಾಗ ಬೇಕಾಗುತ್ತೆ? ತುಂಬಾ ಜನ ತಗೋತಾರೆ, ಅವ್ರಾಗೆ ತಗೊಳ್ಳೋ ಅಂಥದ್ದು ಇರುತ್ತೆ. ಸೊ ಲ್ಯಾಕ್ಸೇಟಿವ್ಸ್ ಯಾವಾಗ ಬೇಕಾಗುತ್ತೆ ಅಂದ್ರೆ, ಈಗ ಕೆಲವು ಅಂಡರ್ಲೈಯಿಂಗ್ ಡಿಸೀಸ್ ಇರುತ್ತೆ. ಈಗ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇರುತ್ತೆ, ಅಂದ್ರೆ ತುಂಬಾ ಸಮ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇರ್ಬೋದು, ಇಲ್ಲ ಯಾವ್ದಾದ್ರು ಮೆಡಿಸಿನ್ ಅಲಾಂಗ್ ವಿತ್ ದಟ್ ಡಿಪ್ರೆಷನ್ ಮೆಡಿಸಿನ್ಸ್, ಸೈಕೋಟಿಕ್ ಮೆಡಿಸಿನ್ಸ್ ತಗೊಂತಾ ಇರ್ತಾರೆ, ಇಲ್ಲ ಡಯಾಬಿಟಿಕ್ ನ್ಯೂರೋಪತಿ ಆಗಿರುತ್ತೆ, ಅಥವಾ ಬೆಡ್ ರಿಡನ್ ಪೇಷಂಟ್ಸ್ ಇರ್ತಾರೆ, ಅಂಥವ್ರಿಗೆ ಲ್ಯಾಕ್ಸೇಟಿವ್ಸ್ ಕೊಡ್ಬೇಕಾಗುತ್ತೆ ನಾವು. ಸೊ ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಇವನ್ ಕಿಡ್ನಿ ಡಿಸೀಸಸ್ ಇದ್ರು ಅವಾಗೂ ನಾವು, ಯಾಕಂದ್ರೆ ಡಿಹೈಡ್ರೇಷನ್ ಇರುತ್ತೆ, ಫ್ಲೂಯಿಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವ್ರಿಗೆ. ಸೊ ಅವಾಗೆಲ್ಲ ಸ್ವಲ್ಪ ಸಮ್ ಶಾರ್ಟ್ ಟರ್ಮ್ ಕೊಡ್ತೀವಿ, ಕೆಲವರಿಗೆ ಲಾಂಗ್ ಟರ್ಮ್ ಕೊಡ್ತೀವಿ. ಸೊ ಅವಾಗ ನಾವು ಲ್ಯಾಕ್ಸೇಟಿವ್ಸ್ ಯೂಸ್ ಮಾಡ್ತೀವಿ. ಅದನ್ನ ಕೊಟ್ರೆ ಮೋಷನ್ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತನಾ? ಕಂಪ್ಲೀಟ್ ಆಗಿ ಹೋಗುತ್ತೆ, ಬಟ್ ಅಗೇನ್ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಅದು ಲಾಂಗ್ ಟರ್ಮ್ ಕೊಡಕ್ ಹೋದಾಗ ಪೇಷಂಟ್ಗೆ ವಿಟಮಿನ್ ಡಿಫಿಷಿಯನ್ಸಿ ಅದು ಇದು ಬರುತ್ತೆ. ಯಾಕೆಂದ್ರೆ ಅದು ಅಬ್ಸಾರ್ಪ್ಷನ್, ಬೇರೆ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಕಮ್ಮಿ ಮಾಡುತ್ತೆ, ಯಾಕಂದ್ರೆ ಅದು ಕೋಟಿಂಗ್ ಮಾಡುತ್ತೆ ಇದಕ್ಕೆ ಬೋಲ್ಸ್ಗೆ, ಕರ್ಲ್ಗೆ. ಸೊ ಅವಾಗ ಅದು ಆಬ್ವಿಯಸ್ಲಿ ನ್ಯೂಟ್ರಿಷನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಡಾಕ್ಟರ್ಸ್ ಯೂಶಲಿ ಕಾನ್ಸ್ಟಿಪೇಷನ್ ಇದ್ದಾಗ ಲಾಂಗ್ ಟರ್ಮ್ ಲ್ಯಾಕ್ಸೇಟಿವ್ಸ್ ಕೊಟ್ಟಾಗ, ಸೊ ಇದು ಮೆಡಿಸಿನ್ಸ್ ಫಾರ್ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ಸ್ ಅದೆಲ್ಲ ಕೊಡ್ತಾರೆ. ಓಕೆ ಓಕೆ ಸರ್, ಆಗಲೇ ಮಾತಾಡ್ತಾ ನೀವು ಹೇಳಿದ್ರಿ ಮಲಬದ್ಧತೆ ಅನ್ನುವಂಥದ್ದು ಒಂದು ರೋಗ ಅಲ್ಲ, ಬೇರೆ ಸಮಸ್ಯೆ ಬರ್ತಾ ಇದೆ ಅನ್ನೋದ್ರ ಒಂದು ಸೂಚನೆ ಆಗಿರುತ್ತೆ ಅಂತ. ಸೊ ಹಾಗಿದ್ರೆ ಮಲಬದ್ಧತೆ ಆಗಿದೆ ಅಂದರೆ ಒಂದು ಪರ್ಸನಿಗೆ, ಅಥವಾ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಸಮಸ್ಯೆ ಬರುತ್ತೆ ಅಂದರೆ ಯಾವ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಏನು ಪ್ರಾಬ್ಲಮ್ ಆಗಬಹುದು? ಅಥವಾ ಯಾವತ್ತೋ ಒಂದು ಸಲ ನನ್ನ ಕಾನ್ಸ್ಟಿಪೇಷನ್ ಆಯಿತು, ಡಾಕ್ಟರ್ ಹೇಳಿದ್ದಾರೆ ಏನೋ ಸಮಸ್ಯೆ ಬರುತ್ತೆ ಅನ್ನೋದ್ರ ಸೂಚನೆ ಅಂತ, ಸೊ ಪ್ರತಿ ಟೈಮು ಭಯ ಪಡಬೇಕಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ಇದನ್ನ ಆಗ್ಲೇನೆ ಹೇಳಿದೆ ಅಲ್ಲ, ಲಾಂಗ್ ಟರ್ಮ್ ಇರಬೇಕು, ಒಂದು 3 weeks 4 weeks ಮೋರ್ ದೆನ್ ದಟ್, ಅವಾಗ ನಾವು ಕಾನ್ಸ್ಟಿಪೇಷನ್ ಅಂತೀವಿ. ಈಗ ಸಡನ್ ಆಗಿ ಒಂದು ಡಿಹೈಡ್ರೇಷನ್ ಆಯಿತು, ಅಥವಾ ತುಂಬ ಹೈ ಪ್ರೋಟೀನ್ ಡಯಟ್, ಲೋ ಫೈಬರ್ ಡಯಟ್ ತೊಗೊಂಡಾಗ ಆಗುತ್ತೆ ಒಂದು, ಅಥವಾ ಮೋಷನ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ ಕೆಲವರು, ಏನೋ ಬ್ಯುಸಿ ಶೆಡ್ಯೂಲ್ ಇದ್ದಾಗ. ಅವಾಗ ಮೋಷನ್ ಡಿಲೇ ಆದಾಗ ಅವಾಗೇನು ನಾವು ಯಾವುದು ಲ್ಯಾಕ್ಸೇಟಿವ್ಸ್ ಎಲ್ಲ ಕೊಡೋದಿಲ್ಲ. ಸೊ ಅವಾಗ ನಾವು ಒಂದು ಎನಿಮಾ ಅದು ಇದು ಕೊಟ್ಟು ಮೋಷನ್ ಪಾಸ್ ಮಾಡಿಸ್ತೀವಿ, ಅಗೇನ್ ದೇ ವಿಲ್ ರೀಗೇನ್. ಸೊ ಅದಕ್ಕೆ ನಾವು ದಟ್ ಈಸ್ ಸಿಂಪಲ್ ಟ್ರೀಟ್ಮೆಂಟ್. ಸೊ ಕಾನ್ಸ್ಟಿಪೇಷನ್ ನೀವು ಹೇಳೋದಂದ್ರೆ, ಈಗ ನಾವು ಯೂಶಲಿ ಕಾನ್ಸ್ಟಿಪೇಷನ್ನ ಅಂಡರ್ಲೈನ್ ಕಾಸ್ ಟ್ರೀಟ್ ಮಾಡ್ತೀವಿ. ಅವ್ರೇನಾದ್ರು ಮೆಡಿಸಿನ್ಸ್ ಮೇಲೆ ಇದ್ದಾರಾ, ಅಥವಾ ಅವ್ರಿಗೇನಾದ್ರು ಅಂಡರ್ಲೈನ್ ಡಿಸೀಸ್ ಇದೆಯಾ. ಫಾರ್ ಎಕ್ಸಾಂಪಲ್ ಒಂದು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಅವ್ರಿಗೆ ಲಾಂಗ್ ಟರ್ಮ್ ಡಯಾಬಿಟಿಸ್ ಇರುತ್ತೆ, ಅವಾಗ ನ್ಯೂರೋಪತಿ ಆಗಿರುತ್ತೆ, ಅವಾಗ ಬೋವೆಲ್ ಮೂಮೆಂಟ್ಸ್ ಇರೋದಿಲ್ಲ. ಸೊ ನ್ಯೂರೋಲಾಜಿಕಲ್ ಡಿಸೀಸ್ ಹೇಳಿದೆ, ಇಲ್ಲ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಇತ್ತು ಅಂದರೆ ಅವಾಗ ನಾವು ಥೈರಾಯ್ಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಕಾನ್ಸ್ಟಿಪೇಷನ್ ಹೋಗ್ಬಿಡುತ್ತೆ. ಸೊ ಈ ಥರ ಅಂಡರ್ಲೈನ್ ಕಾಸ್ನ ಟ್ರೀಟ್ ಮಾಡ್ತೀವಿ ನಾವು. ಕಾನ್ಸ್ಟಿಪೇಷನ್ ಈಸ್ ನಾಟ್ ಎ ಡಿಸೀಸ್. ಸೊ ಕಾನ್ಸ್ಟಿಪೇಷನ್ ಈಸ್ ಒನ್ ಸಿಂಪ್ಟಮ್ ಆಫ್ ಅಂಡರ್ಲೈನ್ ಡಿಸೀಸ್. ಇಲ್ಲ ಕೆಲವರಿಗೆ ಇದು ಕ್ಯಾನ್ಸರ್ ಇರ್ಬೋದು, ರೇರ್ ಕಾಸ್. ಸೊ ಕ್ಯಾನ್ಸರ್ ಇದ್ದಾಗೂ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಆ ಥರ ಇದ್ದಾಗ ಮತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಇರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಸೊ ನವಡೇಸ್ ಲೈಫ್ ಸ್ಟೈಲ್ ಅಂದರೆ ಯಾವುದೋ ಟೈಮ್ಗೆ ಊಟ ಮಾಡ್ತಾರೆ, ಎಲ್ಲೋ ಊಟ ಮಾಡ್ತಾರೆ, ಆಮೇಲೆ ಸುಮ್ಮನೆ ಸಡನ್ನಾಗಿ ಲೋ ಫೈಬರ್, ಆಮೇಲೆ ಕೀಟೋ ಡಯಟ್, ಆಮೇಲೆ ಚಿಕನ್ ಮಟನ್ ಡೈಲಿ ತಿಂತಾರೆ. ಸೊ ಇವೆಲ್ಲ ಮತ್ತೆ ಜಂಕ್ ಫುಡ್ಸು, ಸೊ ಔಟ್ಸೈಡ್ ಫುಡ್ಸು ತುಂಬ ತಿಂದರೆ ಇವೆಲ್ಲ ಕಾಮನ್ ಆಗಿ ಇದು ಕಾನ್ಸ್ಟಿಪೇಷನ್ ಬರುತ್ತೆ. ಈ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ರೆ, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ, ಎಕ್ಸರ್ಸೈಸ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್. ನಮ್ದೆಲ್ಲ ಸೆಡೆಂಟರಿ ಲೈಫ್ ಸ್ಟೈಲ್, ಬರ್ತೀವಿ ಆಫೀಸಲ್ಲಿ ಕೂಡ್ತಾರೆ, ಹೆಚ್ಚು ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತೀವಿ, ನಾವು ಕೆಲಸ ಮಾಡ್ತೀರಾ, ಆಮೇಲೆ ಯಾರು ನಮ್ಮ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಗ್ಯಾರೇಜಲ್ಲಿ ಇರುತ್ತೆ, ನಿಮ್ಮ ಮನೆಯಲ್ಲೇ ಇಟ್ಟಿರ್ತೀರಾ, ಅದು 6 ತಿಂಗ್ಳಿಗೆ ಒಂದ್ಸತಿ ಓಡಿಸಿದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರುತ್ತೆ, ಅಥವಾ ಹೋಗ್ಬೇಕಾದ್ರೆ ಏನೋ ಪ್ರಾಬ್ಲಮ್ ಬರುತ್ತೆ. ಹಂಗೆ ನಮ್ಮ ಬಾಡಿನೂ ಅಷ್ಟೇ. ನಾನು ಮನೆಗೆ ಹೋಗ್ತೀನಿ, ಬರ್ತೀನಿ, ಕೂತ್ಕೊಂಡು ಕೆಲಸ ಮಾಡ್ತೀನಿ, ಇಷ್ಟರಲ್ಲೇ ಆಗೋದಿಲ್ಲ. ಸೊ ಅದಕ್ಕೊಂದು ಎಕ್ಸಸೈಸ್ ಬೇಕು, ಸ್ಕಿನ್ ಸ್ವೆಟ್ ಆಗಬೇಕು. ಸ್ವೆಟ್ ಆದಾಗ ಅದರೊಳಗೆ ನಮ್ಮದು ಎಕ್ಸ್ಕ್ರೀಟ್ ಆಗುತ್ತೆ ಮೆನಿ ಥಿಂಗ್ಸ್. ಸೊ ಅದೆಲ್ಲ ಆಗಬೇಕು, ಸ್ವೆಟ್ ಆಗಬೇಕು ಜನ, ಆವಾಗ ಯುವರ್ ಬಾಡಿ ವಿಲ್ ಬಿ ಫಿಟ್.
ಓಕೆ. ಓಕೆ. ಎಕ್ಸಸೈಸ್ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಮಾಡೋದಲ್ಲ, ಯು ಹ್ಯಾವ್ ಟು ಡೂ ಮೆನಿ ಎಕ್ಸಸೈಸ್. ನಿಮ್ಮ ಬಾಡಿ ಎಲ್ಲ ಸ್ಟ್ರೆಚ್ ಆಗಬೇಕು. ಸೊ ಲೈಕ್ ಯೋಗ ಮಾಡ್ಬೋದು, ಜಿಮ್ ಜಾಯಿನ್ ಆಗ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಒಂದು ಆ್ಯಕ್ಟಿವಿಟಿ, ಸಮ್ ಸ್ಪೋರ್ಟ್ಸ್. ಸೊ ಇವೆಲ್ಲ ಮಾಡಿದ್ರೆ ದೆನ್ ಎವ್ರಿ ಡೇ, ಇಟ್ಸ್ ನಾಟ್ ನಾನು ವೀಕಲ್ಲಿ ಒಂದಿನ ಹೋಗಿ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅಂದರೆ ಆಗಲ್ಲ. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಇರಬೇಕು, ಪ್ರತಿನಿತ್ಯ ಮಾಡಬೇಕಾಗುತ್ತೆ ಅದನ್ನ ಫಾಲೋ ಮಾಡಬೇಕು ಅಂತ. ದೆನ್ ಯು ಕೀಪ್ ಯುವರ್ ಬಾಡಿ ಆ್ಯಕ್ಟಿವ್, ಫಂಕ್ಷನಿಂಗ್. ಸೊ ಅವಾಗ ಯೂಶ್ವಲಿ ಹೆಲ್ತ್ ಪ್ರಾಬ್ಲಮ್ಸ್ ಬರಲ್ಲ. ಸೊ ಜನಕ್ಕೆ ಏನು ಅನ್ಸುತ್ತೆ, ನಾನು ಎಲ್ಲ ಮಾಡ್ತಾ ಇದ್ದೀನಿ, ನಾನು ಎಲ್ಲ ಹೆಲ್ತಿ ಫುಡ್ ತೊಗೊತೀನಿ, ಚೆನ್ನಾಗೂ ಇದ್ದೀನಿ, ಬಟ್ ನನ್ಗೆ ಯಾಕೆ ಬಂತು ಅಂತ ಅನ್ಕೊಂತಾರೆ. ಅದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ. ಓಕೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಕೆಲವರು ನನ್ನ ಹೆಲ್ದಿ ಫುಡ್ಡೇ ತಿಂತಾ ಇದ್ದೀನಿ, ಹಂಗಿದ್ರು ನನಗೆ ಯಾಕೆ ಕಾನ್ಸ್ಟಿಪೇಷನ್ ಬಂತು ಅಂತ. ಸೊ ತುಂಬ ಜನರಿಗೆ ಈ ಒಂದು ಡೌಟ್ಸ್ ಇದ್ದೇ ಇರುತ್ತೆ, ನಾನು ಮನೆ ಊಟ ತಿಂತೀನಿ ಬಟ್ ಸ್ಟಿಲ್ ಯಾಕೆ ನನಗೆ ಕಾನ್ಸ್ಟಿಪೇಷನ್ ಬಂತು ಅಂತ. ಸೊ ಬರೀ ಮನೆ ಊಟ ತಿಂದರೆ ಬರಲ್ಲ ಅಂತಲ್ಲ, ಸೊ ಅದ್ರ ಜೊತೆಗೆ ನೀವು ಹೇಳ್ದಂಗೆ ಬೇರೆ ಆಕ್ಟಿವಿಟೀಸ್, ಈಗ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗತ್ತೆ, ಸೊ ಬೇರೆ ವಿಚಾರಗಳ ಬಗ್ಗೆ ಕೂಡ ಗಮನ ಹರಿಸ್ಬೇಕಾಗತ್ತೆ ಅಂತ. ಹೌದು. ಓಕೆ. ಈಗ ನೀವು ಮನೆ ಊಟ ತಿಂತೀರಾ, ಯಾವ ಟೈಮಿಗೆ ತಿಂತೀರಾ? ದೇರ್ ಶುಡ್ ಬಿ ಫಿಕ್ಸ್ಡ್ ಟೈಮಿಂಗ್. ಈ ಟೈಮ್ಗೆ ನಾವು ಊಟ ತಿನ್ನಬೇಕು, ಅದೇ ಟೈಮಿಗೆ ತಿನ್ನಿ, ಪ್ಲಸ್ ಆರ್ ಮೈನಸ್ ಹಾಫ್ ಆನ್ ಅವರ್. ಓಕೆ. ಆಮೇಲೆ ಈ ಟೈಮ್ಗೆ ನಾವು ಎಕ್ಸಸೈಸ್ ಮಾಡಬೇಕು, ಬಿಕಾಸ್ ಯುವರ್ ಬಾಡಿ ವಿಲ್ ಬಿ ಪ್ರೋಗ್ರಾಮ್ಡ್. ನೀವು ಈ ಟೈಮ್ಗೆ ಊಟ ಮಾಡಿದಾಗ ಆ ಟೈಮ್ಗೆ ಆ್ಯಸಿಡ್ ಸೆಕ್ರೇಟ್ ಆಗುತ್ತೆ ಸ್ಟಮಕ್ಕಲ್ಲಿ. ನೀವು ಮಾಡಿಲ್ಲ ಅಂದರೂ ಆ ಟೈಮ್ಗೆ ಸೆಕ್ರೇಟ್ ಆಗುತ್ತೆ. ಸೊ ಆನ್ ಟೈಮ್ ಊಟ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಸೊ ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಬೇಕು, ಹೈ ಫೈಬರ್ ಡಯಟ್ ಮಾಡಬೇಕು. ಕೆಲವರು ಫೈಬರ್ಸೇ ತಿನ್ನಲ್ಲ, ತರಕಾರಿನೇ ತಿನ್ನಲ್ಲ. ಸೊ ಮನೇಲಿ ನಿಮ್ಮಮ್ಮ ತರಕಾರಿ ಹಾಕಿ ಸಾರು ಮಾಡ್ತಾರೆ, ತರಕಾರಿನೆಲ್ಲ ಪಕ್ಕಕ್ಕೆ ಇಡ್ತೀವಿ. ಓಕೆ. ಮತ್ತು ಡೈಲಿ ಚಿಕನ್ ತಿನ್ನಕ್ಕೆ ಹೋಗ್ತಾರೆ ಕೆಲವರು, ವೀಕ್ಲಿ 3 times ತಿಂತಾರೆ. ಸೊ ದೀಸ್ ಆರ್ ಆಲ್ ಅನ್ಹೆಲ್ದಿ ಹ್ಯಾಬಿಟ್ಸ್. ಓಕೆ. ಸೊ ಹಾಗಿದ್ರೆ ಒಂದು ಕ್ವಶನ್ ಬರುತ್ತೆ, ಹೆಚ್ಚು ನಾನ್ ವೆಜ್ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಸರ್? ಆಬ್ವಿಯಸ್ಲಿ. ಯಾಕೆ ಅಂದರೆ ನಮ್ಮ ಪ್ರೋಟೀನ್ಸ್ ಜಾಸ್ತಿ ಇದ್ದಷ್ಟು ಬೌಲ್ ಎಂಟಿ ಟೈಮ್ ವೇಟ್ ಆಗುತ್ತೆ. ಸೊ ಈಗ ನೀವು ಫೈಬರ್ಸ್ ಜಾಸ್ತಿ ಇತ್ತು ಅಂದರೆ ಎಂಟಿ ಟೈಮ್ ಬೇಗ ಆಗುತ್ತೆ, ಅಂದರೆ ಬೇಗ ಪುಷ್ ಮಾಡುತ್ತದು ರೆಕ್ಟಮ್ಗೆ, ಆಮೇಲೆ ಮೋಷನ್ ಪಾಸ್ ಮಾಡೋದು. ಪ್ರೋಟೀನ್ ಡೈಜೆಷನ್ ಟೈಮ್ ತುಂಬ ಟೈಮ್ ಹಿಡಿಯುತ್ತೆ. ನೀವು ನಾನ್ ವೆಜ್ ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ತಿಂದರೆ ರಾತ್ರಿ ಊಟ ತಿನ್ನೋದಕ್ಕೂ ಹಸುವಾಗಿರಲ್ಲ, ಬಟ್ ಸ್ಟಿಲ್ ಊಟ ಮಾಡಿಬಿಡ್ತಾರೆ. ಸೊ ದಿಸ್ ಇಸ್ ಅನದರ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್. ಸೊ ಅವಾಗ ಏನಾಗುತ್ತೆ, ಆ ಎಂಟಿ ಟೈಮ್ ಡಿಲೇ ಆಗುತ್ತಲ್ಲ. ಸೊ ಥ್ರೂಔಟ್ ಬೌಲ್ ನಮ್ಮದು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಟೈಮ್ ತೊಗೊಳುತ್ತೆ ಡೈಜೆಷನ್ ಮಾಡೋದಕ್ಕೆ. ಓಕೆ. ಸೊ ತುಂಬ ಸ್ಲೋ ಆಗಿ ಪಾಸ್ ಆಗುತ್ತೆ ಮೋಷನ್. ಸೊ ರೆಗ್ಯುಲರ್ ಆಗಿ ಅದೇ ಮಾಡ್ತಾ ಇದ್ರೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಓಕೆ. ಸೊ ನೀವು ನೋಡಿರೋ ಪ್ರಕಾರ ಡಾಕ್ಟರ್, ಈಗ OPD ಯಲ್ಲಿ ಕಾನ್ಸ್ಟಿಪೇಷನ್ ಅಂತ ಬಂದಾಗ ಜನ ಕಾಮನ್ ಆಗಿ ಯಾವ ಏಜ್ ಗ್ರೂಪ್ ಅವ್ರು ಬರ್ತಾರೆ ಅಂತ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಯಂಗ್ ಏಜಲ್ಲೂ ಕೂಡ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೋಸ್ಕರ ಆಗ್ತಾ ಇದೆ? ಸೊ ಯೂಶಲಿ OPD ಯಲ್ಲಿ ಯಾವೆಲ್ಲ ಪೇಷಂಟ್ಗಳನ್ನ, ಯಾವ ಏಜ್ ಗ್ರೂಪ್ ಅವ್ರನ್ನ ನೋಡ್ತೀರಾ ಅಂತ? ಯೂಶಲಿ ಯಂಗ್ ಏಜಸ್ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲೆಲ್ಲ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಆಗ್ತಿತ್ತು, ಮೋರ್ ದೆನ್ 50-55 years. ಬಟ್ ಈಗ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಲ್ಲ ಒಂದೇ ಕಡೆ ಕೂಡ್ತಾರೆ, ಆರ್ಡರ್ ಮಾಡ್ತಾರೆ, ಫುಡ್ ಎಲ್ಲ ಅಲ್ಲೇ ಬರುತ್ತೆ, ಅಲ್ಲೇ ತಿಂತಾರೆ. ಸೊ ದೆರ್ ಇಸ್ ನೋ ಆ್ಯಕ್ಟಿವಿಟೀಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್, ಗುಡ್ ಹೆಲ್ದಿ ಫುಡ್ ತಿಂತಾ ಇಲ್ಲ. ಸೊ ಔಟ್ಸೈಡ್ ಫುಡ್ ತಿಂತಾರೆ. ಸೊ ಆಯಿಲ್ಸ್ ಎಲ್ಲ, ಸೊ ಬ್ಯಾಡ್ ಆಯಿಲ್, ರಿಪೀಟೆಡ್ ಫ್ರೈ ಮಾಡಿರ್ತಾರೆ. ಸೊ ಲೈಕ್ ದಟ್ ಫುಡ್ ಮ್ಯಾಟ್ರ್ ಆಗುತ್ತೆ, ಎಕ್ಸಸೈಸ್ ಮ್ಯಾಟ್ರ್ ಆಗುತ್ತೆ, ಫೈಬರ್ ಮ್ಯಾಟ್ರ್ ಆಗುತ್ತೆ. ಈಗ ಹೊಸದಾಗೆಲ್ಲ ಕೀಟೋ ಡಯಟ್ ಅಂತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಇಷ್ಟ ಬಂದಾಗ ಫಾಸ್ಟ್ ಮಾಡ್ತಾರೆ. ಸೊ ಕೀಟೋ ಡಯಟ್ ಬರೀ ಇದು ಏನು ಪ್ರೋಟೀನ್ಸ್ ತಗೋತಾ ಇರ್ತಾರೆ. ಆಮೇಲೆ ಈಗ ಹೊಸದಾಗಿ ಹರ್ಡ್ ಅಬೌಟ್ ನೋ ಕಾರ್ಬೋಹೈಡ್ರೇಟ್ ಡಯಟ್. ಸೊ ಬಾಡಿಗೆ ಏನಂದ್ರೆ ಸಡನ್ ಶಾಕ್ಸ್ ಕೊಡ್ತಾರೆ. ಸಡನ್ ರೈಸ್ ಐಟಮ್ ಏನು ತಿನ್ನಲ್ಲ, ಅಥವಾ ರಾಗಿ ತಿನ್ನಲ್ಲ, ಆ ಥರದಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು. ಸೊ ನಿಮ್ಮ ಬಾಡಿಗೆ ಒಂದು ಫುಡ್ ಕೊಡ್ತಾ ಇದ್ದಾರೆ ಎಷ್ಟೋ ವರ್ಷದಿಂದ, ನಿಮ್ಮ ಬಾಡಿ ಸೆಲ್ಸ್ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಸಡನ್ ಆಗಿ ನಾನು ಕೊಡಲ್ಲ ಅಂದ್ರೆ ಬಾಡಿ ವಿಲ್ ಗಿವ್ ಸಮ್ ಡಿಫರೆಂಟ್ ರೆಸ್ಪಾನ್ಸ್. ಸೊ ಒಂದೊಂದು ರೋಗ ತರ ಬರುತ್ತೆ, ದೇಹಕ್ಕೆ ಗಾಬರಿ ಆಗ್ಬಿಡ್ಬೋದು, ಯಾಕೆ ಬಂದಿಲ್ಲ ಇನ್ನು ಕಾರ್ಬೋಹೈಡ್ರೇಟ್ಸ್ ಅಂತ. ಜಸ್ಟ್ ಥಿಂಕ್ ಕಾರ್ಬೋಹೈಡ್ರೇಟ್ ಇಸ್ ಒನ್ ಆಫ್ ದ ಮೇನ್ ಎನರ್ಜಿ ಫುಡ್. ಸೊ ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡ್ತಾರೆ, 1 year ಸ್ಟಾಪ್ ಮಾಡ್ತಾರೆ, 6 months ಸ್ಟಾಪ್ ಮಾಡ್ತಾರೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಸಡನ್ ಆಗಿ ಏನು ಮಾಡಬಾರ್ದು. ಓಕೆ. ಓಕೆ. ಸೊ ನಮಗೆ ಸಣ್ಣ ವಯಸ್ಸಿಂದ ಯಾವ ಆಹಾರಗಳನ್ನು ಕೊಡ್ತಾ ಇದ್ರು ಮನೆಯಲ್ಲಿ, ಅದನ್ನೇ ಸೇವಿಸುವಂಥದ್ದು ತುಂಬಾ ಮುಖ್ಯ ಅಂತ. ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ, ಅಂದರೆ ಮಲಬದ್ಧತೆಗೆ ಒಂದಿಷ್ಟು ಕಾರಣಗಳ ಬಗ್ಗೆ ಹೇಳಿದ್ರಿ. ಕೆಲವರು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಆಗಬಹುದು ಅಂತ. ಸೊ ಜಾಸ್ತಿ ಹಾಗಿದ್ರೆ ಮೆಡಿಸಿನ್ ತಗೊಂಡ್ರೆ ಕಾನ್ಸ್ಟಿಪೇಷನ್ ಆಗುತ್ತಾ, ಅಥವಾ ನೀರು ಕಡಿಮೆ ಕುಡಿದ್ರೆ ಕಾನ್ಸ್ಟಿಪೇಷನ್ ಏನಾದರೂ ಆಗುತ್ತಾ ಅಂತ? ಹೌದು, ಡಿಹೈಡ್ರೇಷನ್ ಇದ್ದಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಕಾಮನ್ ಕಾಸ್. ಡಿಹೈಡ್ರೇಷನ್ ಮತ್ತು ಮೆಡಿಸಿನ್ಸ್ ನೀವು ಹೇಳಿದ್ರಲ್ಲ, ಫಾರ್ ಎಕ್ಸಾಂಪಲ್ ಐರನ್ ಟ್ಯಾಬ್ಲೆಟ್ಸ್ ತೊಗೊತಿರ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಇಲ್ಲ ಸಮ್ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ತೊಗೋತಾ ಇರ್ತಾರೆ, ನ್ಯೂರೋಲಾಜಿಕಲ್ ಮೆಡಿಸಿನ್ಸ್. ಅವಾಗ ಏನು ಮಾಡ್ತಾರೆ, ಡಾಕ್ಟರ್ ಅಡ್ಜಸ್ಟ್ ಮಾಡ್ತಾರೆ ಅದನ್ನು.
ಸೊ ಲೈಕ್ ಸಮ್ ಫ್ರೂಟ್ಸ್ ವೆಜಿಟೇಬಲ್ ಡಯಟಿಷಿಯನ್ಸ್ ಹತ್ರ ಕಳಿಸ್ತಾರೆ. ಕಳಿಸಿದಾಗ ಅವಾಗ ಹೈ ಫೈಬರ್ ಡಯಟ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ ಫುಡ್ಡಲ್ಲಿ. ಸೊ ಅದು ಮಾಡ್ತಾರೆ. ಅದರಲ್ಲೂ ಆಗಿಲ್ಲ ಅಂದ್ರೆ ಆಮೇಲೆ ಲ್ಯಾಕ್ಸೇಟಿವ್ಸ್ ಕೊಡ್ತಾರೆ. ಯೂಶಲಿ ಡಯಟ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಓಕೆ ಓಕೆ. ಸೊ ಫೈಬರ್ಸ್ ಜಾಸ್ತಿ ತೊಗೊಂಡ್ರೆ ಮೋಷನ್ ಸಾಫ್ಟ್ ಆಗಿ ಹೋಗುತ್ತೆ. ಓಕೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೋಷನ್ ಹೋಗುತ್ತೆ, ಮೋಷನ್ ಬಂದ್ಮೇಲೂ ಕೂಡ ಹೊಟ್ಟೆ ಏನು ಫುಲ್ ಆಗಿ ಖಾಲಿ ಆಗಿದೆ ಅಂತ ಅನ್ಸೋದಿಲ್ಲ, ಅಂದ್ರೆ ಇನ್ಕಂಪ್ಲೀಟ್ ಫೀಲ್ ಆಗುತ್ತೆ ಮೋಷನ್ ಹೋದ್ಮೇಲೂ ಕೂಡ. ಇದು ಯಾವ ಕಾರಣಕ್ಕೋಸ್ಕರ ಆಗುತ್ತೆ? ಇದನ್ನ ಕಾನ್ಸ್ಟಿಪೇಷನ್ ಅಂತ ಹೇಳೋದಕ್ಕೆ ಆಗುತ್ತಾ ಅಂತ? ಇದು ಕಾನ್ಸ್ಟಿಪೇಷನ್ ಅಲ್ಲ, ಇದು ಕಾನ್ಸ್ಟಿಪೇಷನ್ದು ಒಂದು ಸಿಂಪ್ಟಮ್. ಮೋಷನ್ ಹಾರ್ಡ್ ಆಗಿ ಸೊ ಅವಾಗ ಮೋಷನ್ ಪಾಸ್ ಮಾಡ್ತಾರೆ, ಮೋಷನ್ ಒಳಗಡೆ ಉಳ್ಕೊಳ್ಳುತ್ತೆ ಸ್ವಲ್ಪ. ಬಿಕಾಸ್ ಈ ಕಾನ್ಸ್ಟಿಪೇಷನ್ ಎಲ್ಲ ಆಗುತ್ತೆ, ಸ್ಟ್ರೈನಿಂಗ್ ಜಾಸ್ತಿ ಮಾಡ್ತಾರೆ. ಸೊ ಕಷ್ಟಪಟ್ಟು ಮುಗ್ತಾರೆ ಮೋಷನ್ ಹೋಗ್ಬೇಕಾರೆ. ಸ್ವಲ್ಪ ಸ್ಟೂಲ್ ಬರುತ್ತೆ, ಸ್ವಲ್ಪ ಸ್ಟೂಲ್ ಅಂದರೆ ಮೋಷನ್ ಒಳಗಡೆನೆ ಉಳ್ಕೊಳ್ಳುತ್ತೆ. ಸೊ ಅವಾಗ ಅವ್ರಿಗೆ ಇನ್ಕಂಪ್ಲೀಟ್ ಎವಾಕ್ಯುವೇಷನ್ ಅನ್ಸುತ್ತೆ. ಸೊ ದಟ್ ಈಸ್ ಕಾನ್ಸ್ಟಿಪೇಷನ್ದು ಒಂದು ಕಾನ್ಸ್ಟಿಪೇಷನ್ ಇದ್ದಾಗ ಅದೊಂದು ಸಿಂಪ್ಟಮ್ ಥರ ತೋರಿಸುತ್ತೆ. ಓಕೆ ಓಕೆ. ಸೊ ಕೆಲವರು ಟೈಮ್ ಇಲ್ಲ ಅಂತ ಹೇಳಿ ಇನ್ ಕೇಸ್ ಮೋಷನ್ ಬಂದರೂ ಕೂಡ ಅದನ್ನು ಅಲ್ಲಿಗೆ ತಡೆದು ಬಿಡ್ತಾರೆ. ಈಗ ಯೂಶಲಿ ಬೆಳಗಿನ ಹೊತ್ತಲ್ಲೇ ತುಂಬ ಜನ ಮೋಷನ್ ಮಾಡ್ತಾರೆ. ಈಗೇನೋ ಆಫೀಸಿಗೆ ಲೇಟ್ ಆಯಿತು, ಎಲ್ಲೋ ಹೋಗೋಕ್ಕಿದೆ ಅರ್ಜೆಂಟು, ಬಂದು ಮೋಷನ್ ಪಾಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ತಾರೆ ಅಥವಾ ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನಮಗೆ ಮೋಷನ್ ಬರ್ತಾ ಇದ್ರು ಕೂಡ ನಾವು ಅದನ್ನು ಒಂದು ಕ್ಷಣ ತಡೆದ್ರೆ ಏನೆಲ್ಲ ಸಮಸ್ಯೆ ಉಂಟಾಗಬಹುದು ಅಂತ? ಅದು 1 ಸತಿ 2 ಸತಿ ಅಥವಾ ಆಗಾಗ ಮಾಡಿದ್ರೆ ಏನು ತೊಂದರೆ ಇಲ್ಲ. ರೆಗ್ಯುಲರ್ ಆಗಿ ಅದು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಕಾನ್ಸ್ಟಿಪೇಷನ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಲಾಂಗ್ ಟರ್ಮ್ ಮಾಡ್ತಾ ಹೋದ್ರೆ ಬಾಡಿ ಅದಕ್ಕೂ ಚೇಂಜ್ ಮಾಡುತ್ತೆ. ಸೊ ಮೋಷನ್ ತುಂಬ ಮುಕ್ಕಿದಾಗ ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಕಾನ್ಸ್ಟಿಪೇಷನ್ ಆದಾಗ ಮೋಷನ್ ಫೋರ್ಸ್ ಆಗಿ ಮಾಡಿದಾಗ ಸ್ಟ್ರೆಚ್ ಆದಾಗ ಫಿಶರ್ ಆಗುತ್ತೆ. ಸೊ ಫಿಶರ್ ಆದಾಗ ಮತ್ತೆ ಅಗೇನ್ ಸ್ಮಾಲ್ ಬ್ಲೀಡಿಂಗು, ಪೇನು ಇದೆಲ್ಲ ಇರುತ್ತೆ. ಸಮ್ಟೈಮ್ಸ್ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ, ಅಂದರೆ ಫುಲ್ ರೆಕ್ಟಮ್ ಇರುತ್ತಲ್ವ ಅದು ಕೆಳಗಡೆಗೆ ಬರುತ್ತೆ. ಸೊ ಪ್ರೆಷರ್ ಜಾಸ್ತಿ ಮಾಡಿ. ಸೊ ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್. ಈ ಕಾಂಪ್ಲಿಕೇಶನ್ಸ್ ಬರುತ್ತೆ. ದಿಸ್ ಇಸ್ ಕಾಂಪ್ಲಿಕೇಶನ್ಸ್ ಆಫ್ ಇದು ಏನು ಕಾನ್ಸ್ಟಿಪೇಷನ್. ಬಟ್ ಪೋಸ್ಟ್ಪೋನ್ ಮಾಡೋದು, ಮೋಷನ್ ಹೋಗೋದು ಆಗಾಗ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ದೆನ್ ಇಟ್ ವಿಲ್ ಲೀಡ್ ಟು ಈ ಥರ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ. ಈಗಂತೂ ತುಂಬ ಜನ ವಾಶ್ರೂಮ್ಗೆ ಹೋಗಬೇಕಾದ್ರೆ ಫೋನ್ ಇಲ್ಲದೆ ಹೋಗೋದೇ ಇಲ್ಲ. ಅಂದರೆ ಸ್ಟೂಲ್ ಪಾಸ್ ಮಾಡಬೇಕಾದ್ರೆ ಕೈಯಲ್ಲಿ ಫೋನ್ ಇಟ್ಕೊಂಡಿರ್ತಾರೆ. ಸೊ ನಾವು ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಅಥವಾ ಮಲವಿಸರ್ಜನೆ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡೆ ವಾಶ್ರೂಮಲ್ಲಿ ಕೂತ್ರೆ ಅದು ಹೇಗೆ ನಮಗೆ ಅಡ್ಡ ಪರಿಣಾಮವನ್ನು ಬೀರಬಹುದು ಅಂತ? ಸೊ ಮೊಬೈಲಲ್ಲಿ ಕೂತು ಮೋಷನ್ ಮಾಡ್ಬೇಕಾದ್ರೆ ಅವಾಗ ಇನ್ಕಂಪ್ಲೀಟ್ ಎವಾಕ್ಯುಯೇಷನ್ ಆಗುತ್ತೆ. ಅವರು ಒಂದು ಹಾಫ್ ಆನ್ ಅವರ್ ಇರ್ತಾರೆ, ಅವರು ಅಲ್ಲಿ ಕೂತಿರ್ತಾರೆ, ಅದು ಫುಲ್ ಕಾನ್ಸಂಟ್ರೇಷನ್ ಫೋನ್ ಮೇಲೆ ಇರುತ್ತೆ, ಮೋಷನ್ ಪಾಸ್ ಮಾಡಲ್ಲ. ಮರ್ತೋಗ್ಬಿಟ್ಟು ಹಂಗೆ ಅರ್ಧಂಬರ್ಧ ಮೋಷನ್ ಪಾಸ್ ಮಾಡಿಬಿಟ್ಟು ಹೊರಟ್ಬಿಡ್ತಾರೆ. ದಟ್ ಈಸ್ ಒನ್ ಥಿಂಗ್. ಆಮೇಲೆ ಜಾಸ್ತಿ ಹೊತ್ತು ಟಾಯ್ಲೆಟ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಪೈಲ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆ. ಸೊ ಯಾವ ಯು ಕ್ಯಾನ್ ಡೂ ಒನ್ ವರ್ಕ್ ಎಟ್ ಎ ಟೈಮ್. ಸೊ ಯಾವಾಗ ಮಲ್ಟಿಪಲ್ ಟಾಸ್ಕ್ ಮಾಡಕ್ಕೆ ಹೋಗ್ತೀವಿ, ಮೋಷನ್ ಮಾಡ್ತೀನಿ, ಮೊಬೈಲಲ್ಲಿ ಇರ್ತೀನಿ ಅಂದಾಗ ಯೂಶಲಿ ಸ್ಕ್ರೀನ್ ಟೈಮೇ ಜಾಸ್ತಿ ಆಗುತ್ತೆ ಹೊರತು ಮೋಷನ್ ಪಾಸಿಂಗ್ ಎಲ್ಲ ಮಾಡಲ್ಲ. ಅಂದರೆ ಪೈಲ್ಸ್ ಆಗುತ್ತೆ ಅಂತ ಹೇಳಿದ್ರಿ, ಅಂದರೆ ವಾಶ್ರೂಮಲ್ಲಿ ನಾವು ಫೋನ್ ಯೂಸ್ ಮಾಡೋದ್ರಿಂದ ಹೇಗೆ ಅಂತ? ಸೊ ಅವ್ರು ಅವಾಗ ಏನು ಮಾಡ್ತಿರ್ತಾರೆ, ಆಗಾಗ ಪ್ರೆಷರ್ ಆಗ್ತಾ ಇರ್ತಾರೆ. ಸೊ ಕಾನ್ಸ್ಟಿಪೇಷನ್ ಇದ್ದಾಗೂ ಅಷ್ಟೇ ಪ್ರೆಷರ್ ಆಗ್ತಾ ಇರ್ತಾರೆ. ಬಟ್ ಫುಲ್ ಮೋಷನ್ ಎವಾಕ್ಯುಯೇಟ್ ಆಗ್ತಿರೋದು. ಅವಾಗ ಏನಾಗುತ್ತೆ, ಪೈಲ್ಸ್ ಅಂದರೆ ಒಂದು ಹೆಮೊರಾಯ್ಡಲ್ ವೇನ್ ಅಂತ, ಏನಲ್ ಕುಷನ್ ಅಂತ ಇರುತ್ತೆ. ಸೊ ಅದ್ರ ಒಳಗಿಂದ ಅದು ಪ್ರೊಟ್ರೂಡ್ ಆಗುತ್ತೆ ಅಂತ, ಒಂದು ವೇನ್ ಅಗಲ ಆಗುತ್ತೆ. ಲೈಕ್ ವೆರಿಕೋಸ್ ವೇನ್ ಹೆಂಗಿರುತ್ತೆ ಹಂಗೆ ಅದು ಪೈಲ್ ಹೆಮೊರಾಯ್ಡಲ್ ವೇನು ದಪ್ಪ ಆಗುತ್ತೆ. ಸೊ ಅದಕ್ಕೆ ನಾವು ಪೈಲ್ಸ್ ಅಂತ ಕರಿತೀವಿ. ಅದು ಆಗ್ಬೋದು, ಇಲ್ಲ ಫಿಶರೂ ಆಗ್ಬೋದು. ಓಕೆ ಓಕೆ. ಇನ್ನು ಕೆಲವರು ರಾತ್ರಿ ಲೇಟಾಗಿ ಮಲಗೋದು ಅಥವಾ ಲೇಟಾಗಿ ಊಟ ಮಾಡೋದು, ಇದೆಲ್ಲಾನು ನಮ್ಮ ಮಲಬದ್ಧತೆಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ ಅಂತ ಸರ್? ಅದೇ ಈ ಟೈಮಿಂಗ್ಸ್ ಎಲ್ಲ ಚೇಂಜ್ ಆದಾಗ ಆಗಲೇ ಹೇಳ್ದೆ ಅಲ್ಲ ನಾನು. ಸೊ ದೀಸ್ ಆರ್ ಲೈಫ್ ಸ್ಟೈಲ್ ಚೇಂಜಸ್. ಸುಮ್ಮನೆ ಫೋನಲ್ಲೇ ಇರ್ತಾರೆ, ರಾತ್ರಿ 12-1 ಗಂಟೆಗೆ ಮಲಗ್ತಾರೆ, ದೇರ್ ಇಸ್ ನೋ ಯೂಸ್. ಓಕೆ. ಸೊ ಈ ಟೈಮಿಂಗ್ ಎಲ್ಲ ಚೇಂಜ್ ಆದಾಗ ಬಾಡಿ ವಿಲ್ ನಾಟ್ ರೆಸ್ಪಾಂಡ್, ಬಾಡಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅವಾಗ ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅಡಿಟಿವ್ ಫ್ಯಾಕ್ಟರ್, ಆ್ಯಡಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಹಾಗಿದ್ರೆ ಈಗ ನಿದ್ದೆ ಹಾಗೇನೆ ಕಾನ್ಸ್ಟಿಪೇಷನ್ ಕನೆಕ್ಷನ್ ಇದೆಯಾ? ಇದೆಲ್ಲ ಅಷ್ಟೇ ಲೈಫ್ ಸ್ಟೈಲ್ ಅಲ್ಲ, ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ ಅನ್ನೋ ತರ. ಓಕೆ. ಸೊ ಲೇಟ್ ನೈಟ್ ಸ್ಲೀಪ್ ಇದರಿಂದ ಕೂಡ ನಮ್ಮ ಅದು ಜೀರ್ಣಾಂಗ ವ್ಯವಸ್ಥೆ ಮೇಲೆ ಪರಿಣಾಮವನ್ನ ಬೀರಬಹುದು. ಅದೆಲ್ಲ ಸ್ಟ್ರೆಸ್ ಆಗುತ್ತಲ್ಲ, ಸ್ಟ್ರೆಸ್ ಆದಾಗ ನೀವು ಒಂದು ಆಕ್ಟಿವಿಟಿ ಬ್ರೈನ್ಗೆ ಜಾಸ್ತಿ ಕೊಡ್ತಾ ಇದ್ದಾಗ ಬ್ಲಡ್ ಫ್ಲೋ ಎಲ್ಲ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ಸೊ ನಾವು ಜಿಮ್ ಮಾಡ್ತಾ ಇದ್ದಾಗ ಬ್ಲಡ್ ಫ್ಲೋ ಎಲ್ಲ ಹೋಗುತ್ತೆ, ಮಸಲ್ಸ್ಗೆ ಹೋಗುತ್ತೆ. ಊಟ ತಿಂದಾಗ ನಿದ್ದೆ ಬರುತ್ತೆ, ಎಲ್ಲ ಬ್ಲಡ್ ಫ್ಲೋ
GITಗೆ ಹೋಗುತ್ತೆ, ಸ್ಟಮಕ್ ಹೋಗುತ್ತೆ. ಅವಾಗ ಬ್ಲಡ್ ಫ್ಲೋ ಟು ದ ಬ್ರೈನ್ ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ, ಅವಾಗ ನಿದ್ದೆ ಬಂದಂಗೆ ಆಗುತ್ತೆ. ಹಂಗೆ ಈಗೂ ಅಷ್ಟೇ, ನಾವು ಯಾವಾಗ ಥಿಂಕ್ ಜಾಸ್ತಿ ಮಾಡ್ತಾ ಇರ್ತೀವಿ ಬ್ಲಡ್ ಫ್ಲೋ ಅಲ್ಲಿ ಇದಕ್ಕೆ ಹೋಗ್ತಾ ಇರುತ್ತೆ ಬ್ರೈನ್ಗೆ. ಸೊ ಇಲ್ಲಿ ಡೈಜೆಷನ್ ಸರಿಯಾಗಿ ಆಗಲ್ಲ. ಸೊ ಇವಾಗ ಡೈಜೆಷನ್ ಯಾವಾಗ ಸರಿಯಾಗಿ ಆಗಲ್ಲ, ಫುಡ್ ಮೂವ್ಮೆಂಟ್ ಸ್ಲೋ ಆಗುತ್ತೆ. ಫುಡ್ ಮೂವ್ಮೆಂಟ್ ಯಾವಾಗ ಸ್ಲೋ ಆಗುತ್ತೆ, ಈಗ ದೊಡ್ಡ ಕರಳು ಇರುತ್ತಲ್ಲ ಅದರಲ್ಲಿ ವಾಟರ್ ಅಬ್ಸಾರ್ಬ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ವಾಟರ್ ಅಬ್ಸಾರ್ಬ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ, ಮೋಷನ್ ಹಾರ್ಡ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಮೋಷನ್ ಹಾರ್ಡ್ ಆದಾಗ ಕಾನ್ಸ್ಟಿಪೇಷನ್. ಓಕೆ ಓಕೆ. ಸೊ ಅಲ್ಲಿ ವಾಟರ್ ಕಂಟೆಂಟ್ ಇರೋದಿಲ್ಲ, ಫುಲ್ ಗಟ್ಟಿ ಆಗುತ್ತೆ, ದೆನ್ ಕಾನ್ಸ್ಟಿಪೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ. ಓಕೆ. ಸೊ ಹಾಗಾದ್ರೆ ನಮಗೆ ನಿದ್ದೆ ಕಮ್ಮಿ ಆಯ್ತು ಅಂತ ಹೇಳಿದ್ರು ಕೂಡ ಅದು 1-to-1 ಕನೆಕ್ಷನ್ ಇದೆ, ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಕೆಲವರಿಗೆ ಈಗಂತೂ ಹೆಚ್ಚಾಗಿ ನೋಡೋದಾದ್ರೆ ಕೆಲಸದ ಒತ್ತಡ ಇರುತ್ತೆ, ಅದರಲ್ಲೂ ಸಿಟಿಯಲ್ಲಿ ನಾವು ಹೆಚ್ಚಾಗಿ ನೋಡಿದ್ರೆ ಅವ್ರಿಗೆ ಊಟ ಮಾಡೋಕ್ಕೆ ನಿದ್ದೆ ಮಾಡೋದಕ್ಕೆ ಯಾವುದಕ್ಕೂ ಟೈಮ್ ಇರೋದಿಲ್ಲ, ಜಾಸ್ತಿ ಸ್ಟ್ರೆಸ್ಸಲ್ಲಿ ಇರ್ತಾರೆ, ವರ್ಕ್ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಂತ. ಸೊ ನಮಗೆ ಹೆಚ್ಚು ಒತ್ತಡ ಇತ್ತು ಅಂತ ಹೇಳಿದ್ರೆ ಅದು ಮಲಬದ್ಧತೆಗೆ ಕಾರಣ ಆಗುತ್ತೆ ಅಂತ. ಸೇಮ್ ಎಕ್ಸ್ಪ್ಲನೇಷನ್. ಓಕೆ. ಆಂಗ್ಸೈಟಿ, ಡಿಪ್ರೆಷನ್, ಸೈಕೋಸಿಸ್, ಇವೆಲ್ಲ ಸ್ಟ್ರೆಸ್, ಇವೆಲ್ಲ ಏನಾಗುತ್ತೆ, ಇಟ್ಸ್ ಮೋರ್ ಬ್ಲಡ್ ಸಪ್ಲೈ ಟು ಬ್ರೈನ್. ಸೊ ಅವಾಗೆಲ್ಲ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಸೊ ಅವಾಗ ಮೋಷನ್ ಮೂವ್ಮೆಂಟ್ ಸ್ಲೋ ಆಗುತ್ತೆ. ಮೋಷನ್ ಮೂವ್ಮೆಂಟ್ ಸ್ಲೋ ಆದಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಓಕೆ. ಸೊ ಸ್ಟ್ರೆಸ್ ಇಂದ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗಿದೆ ಆಲ್ರೆಡಿ, ಅದರಿಂದ ಕೂಡ ಮತ್ತೆ ಸ್ಟ್ರೆಸ್ ಉಂಟಾಗ್ಬೋದಾ ಅಂತ? ಯಾಕಂದರೆ ನಮ್ಗೆ ಒಂದು ದಿನ ಮೋಷನ್ ಕರೆಕ್ಟಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ರೀತಿ ಮೈಂಡ್ ಫ್ರೆಶ್ ಇರೋದಿಲ್ಲ, ಜಾಸ್ತಿ ಸಿಡ್ಕೋ ಅಂಥದ್ದು, ಸಿಟ್ಟು ಬರೋ ಅಂಥದ್ದು, ಈ ಥರ ಎಲ್ಲ ಆಗುತ್ತೆ. ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಅಂದರೆ ಆ ಡೇನೇ ಫ್ರೆಶ್ ಅಂತ ಫೀಲ್ ಆಗೋದಿಲ್ಲ. ಸೊ ಕಾನ್ಸ್ಟಿಪೇಷನ್ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಮೂಡ್ ಮೇಲೆ ಎಫೆಕ್ಟನ್ನು ಮಾಡುತ್ತಾ ಅಂತ? ಆಬ್ವಿಯಸ್ಲಿ. ಈಗ ನೋಡಿ, ಮೋಷನ್ ಪಾಸ್ ಮಾಡಕ್ ಆಗ್ತಿರಲ್ಲ. ಸೊ ಆಗ್ಲೇ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಸೊ ಆಗೇನಾಗುತ್ತೆ, ಪೇಷಂಟ್ಗೆ ಅದು ಸಿಂಪ್ಟಮ್ಸ್ ಇರುತ್ತೆ, ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಇರುತ್ತೆ, ಇರಿಟೇಷನ್ ಆಗ್ತಾ ಇರುತ್ತೆ, ಸೊ ಮೋಷನ್ ಇನ್ಕಂಪ್ಲೀಟ್ ಎವಾಕ್ಯುಯೇಷನ್ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಡಿಸ್ಕಂಫರ್ಟ್ ಎಲ್ಲ ಇದ್ದಾಗ. ಸೊ ಈಗ ಅದು ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗುತ್ತೆ. ಇಟ್ಸ್ ನಾಟ್ ಶಾರ್ಟ್ ಟರ್ಮ್, ಒಂದ್ ದಿವಸ ಒಂದ್ 2 ತಿಂಗಳು ಕಾನ್ಸ್ಟಿಪೇಷನ್ ಇದೆ, ಆಮೇಲೆ ಸರಿ ಹೋಯ್ತು ಅಂದಾಗ ಏನು ತೊಂದರೆ ಇಲ್ಲ. ಬಟ್ ಲಾಂಗ್ ಟರ್ಮ್ ಇದ್ದಾಗ ಏನಾಗುತ್ತೆ, ಪೇಷಂಟ್ಗೆ ಅದೊಂದು ಕಾಯಿಲೆ ಇದೆ ಅನ್ನೋದು ತಲೆಯಲ್ಲಿರುತ್ತೆ. ಸೊ ಅವಾಗ ಏನಾಗುತ್ತೆ, ದೇ ವಿಲ್ ಗೆಟ್ ಇನ್ ಟು ದಿಸ್ ಡಿಪ್ರೆಷನ್. ಓಕೆ. ಸೊ ತುಂಬಾ ವರ್ಷಗಳ ಕಾಲ ಕಾನ್ಸ್ಟಿಪೇಷನ್ ಇತ್ತು, ಅವ್ರು ತುಂಬಾ ಅದನ್ನ ಕೇರ್ಲೆಸ್ ಮಾಡ್ಬಿಟ್ರು. ಅಯ್ಯೋ ಏನು ಇದು ಮೋಷನ್ ಹೋಗೋದಲ್ವಾ, ಅಂದ್ರೆ ಸ್ವಲ್ಪ ಆದ್ರೂ ಹೋಗ್ತಾ ಇದೀವಲ್ಲ, ಗಟ್ಟಿಯಾಗಿ ಹೋದ್ರೂ ಪರವಾಗಿಲ್ಲ ಅನ್ನೋ ತರ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಕೆಲವರು. ಸೊ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯನ್ನು ತುಂಬಾ ವರ್ಷಗಳ ಕಾಲ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಮುಂದೆ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರಬಹುದು? ಕ್ಯಾನ್ಸರ್ ಬರೋದಕ್ಕೆ ಇದೊಂದು ಕಾರಣ ಆಗಿರಬಹುದಾ? ಯಾವೆಲ್ಲ ಕ್ಯಾನ್ಸರ್ ಬರಬಹುದು ಅಂತ? ಕಾನ್ಸ್ಟಿಪೇಷನ್ ಇಂದ ನಾನು ಆಗ್ಲೇನೆ ಹೇಳಿದೆ, ಕಾನ್ಸ್ಟಿಪೇಷನ್ ಇಂದ ಕ್ಯಾನ್ಸರ್ ಬರೋದಿಲ್ಲ. ಕ್ಯಾನ್ಸರ್ ಇದ್ದಾಗ ಕಾನ್ಸ್ಟಿಪೇಷನ್ ಒಂದು ಸಿಂಪ್ಟಮ್. ಓಕೆ. ಕ್ಯಾನ್ಸರ್ ಇದ್ದವರಿಗೆ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಒಂದು ಲಕ್ಷಣ ಇರ್ಬೋದು. ಅಕಸ್ಮಾತ್ ಕರಳಲ್ಲಿ ಕ್ಯಾನ್ಸರ್ ಇತ್ತು ಅಂದ್ರೆ ಮೋಷನ್ ಪಾಸ್ ಮಾಡಕ್ ಆಗಲ್ಲ, ಅಬ್ಡಾಮಿನಲ್ ಡಿಸ್ಟೆನ್ಷನ್ ಆಗುತ್ತೆ, ಸ್ವಲ್ಪ ಬ್ಲೀಡಿಂಗ್ ಇರುತ್ತೆ. ಸೊ ಅವೆಲ್ಲ ಇದ್ದಾಗ ಪೇಷಂಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಕಾನ್ಸ್ಟಿಪೇಷನ್ ಇಸ್ ಎ ಟ್ರೀಟಬಲ್, ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದು. ಬಟ್ ಡಾಕ್ಟರ್ನ ಮೀಟ್ ಮಾಡಿದ್ರೆ ಕ್ಯೂರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೈಪೋಥೈರಾಯ್ಡಿಸಮ್ ಇತ್ತು ಅಂದ್ಕೊಳ್ಳಿ, ಸೊ ಅದನ್ನ ಟ್ರೀಟ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಲಾಂಗ್ ಟೈಮ್ ಹೈಪೋಥೈರಾಯ್ಡಿಸಮ್ ಅಗೇನ್ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಯೂಶುವಲಿ ಈಗ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇದೆ ಜನಕ್ಕೆ, ದೇ ಆರ್ ಕಮಿಂಗ್ ಟು ಡಾಕ್ಟರ್ಸ್. ಸೊ ಬೇರೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಕಾನ್ಸ್ಟಿಪೇಷನ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೇರೆ ಸಮಸ್ಯೆ ಬರ್ತಾ ಇರೋದ್ರ ಸೂಚನೆಯನ್ನ ಅದು ಕಾನ್ಸ್ಟಿಪೇಷನ್ ಮುಖಾಂತರ ಕೊಡ್ತಾ ಇದೆ ಅಂತ. ಓಕೆ ಓಕೆ. ಸೊ ನೀವು ಹೇಳಿದ್ರಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ. ಆದ್ರೆ ಕೆಲವೊಂದ್ಸತಿ ನಮಗೆ ರೆಡ್ ಫ್ಲಾಗ್ ಸೈನ್ಸ್ ಅಂತ ಇರುತ್ತೆ. ಅಂದ್ರೆ ಈ ತರ ಲಕ್ಷಣಗಳು ಬಂತು ಅಂತ ಹೇಳಿದಾಗ ನೀವು ಮನೇಲಿ ಕೂರ್ಬೇಡಿ ಅಥವಾ ಮನೆ ಮದ್ದನ್ನ ಮಾಡಬೇಡಿ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಇರುತ್ತೆ. ಸೊ ಯಾವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಮನೇಲಿ ಕೂರ್ಬಾರ್ದು, ಆಸ್ಪತ್ರೆಗೆ ಹೋಗ್ಬೇಕು, ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ? ಸೊ ಅದು ಮೋಷನಲ್ಲಿ ಬ್ಲಡ್ ಹೋಗೋದು, ಆಮೇಲೆ ವೆಯ್ಟ್ ಲಾಸ್, ಅನ್ಎಕ್ಸ್ಪ್ಲೇನ್ಡ್ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಾರೆ. 1 ತಿಂಗಳೊಳಗಡೆ ಒಂದು 10 kg, ಒಂದು 5 kg, 15 kg ವೆಯ್ಟ್ ಡ್ರಾಪ್ ಆಗುತ್ತೆ. ಇಲ್ಲ ವಾಮಿಟಿಂಗು, ಸಿವಿಯರ್ ಅಬ್ಡಾಮಿನಲ್ ಪೇನು. ಸೊ ಇವೆಲ್ಲ ಆದಾಗ ಇಮಿಡಿಯೇಟ್ ಡಾಕ್ಟರ್ನ ಹೋಗಿ ಮೀಟ್ ಮಾಡಬೇಕು. ಓಕೆ ಓಕೆ. ಕೆಲವರಿಗೆ ಟೀ ಕಾಫಿ ಕುಡಿದ್ರಷ್ಟೇ ಮೋಷನ್ ಹೋಗುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ ಅಥವಾ ಅದು ಅಡಿಕ್ಷನ್ ಅಂತ ಹೇಳ್ತೀರಾ? ಅದು ಇಟ್ಸ್ ಅ ಕೈಂಡ್ ಆಫ್ ಅಡಿಕ್ಷನ್. ಟೀ ಕಾಫಿ ಕುಡಿದಿರೋ ಮೋಷನ್ ಹೋಗೋರು ಇರ್ತಾರೆ. ಓಕೆ. ಸೊ ಮೇ ಬಿ ಅದು ಕೊಟ್ಟಾಗ ಸಮ್ಟೈಮ್ಸ್ ನರ್ವ್ ಸ್ಟಿಮ್ಯುಲೇಟ್ ಆಗಿ ಮೋಷನ್ ಪಾಸ್ ಆಗುತ್ತೆ. ಸೊ ಬಟ್ ಅದರಿಂದಾನೇ ಆಗುತ್ತೆ ಅಂತ. ಓಕೆ ಓಕೆ. ಇನ್ನು ಕೆಲವರು ಹೇಳ್ತಾರೆ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಬೇಕು, ಅವಾಗ ಮೋಷನ್ ಈಸಿಯಾಗಿ ಹೋಗ್ಬಿಡುತ್ತೆ, ಮಲವಿಸರ್ಜನೆ ಆಗುತ್ತೆ ಅಂತ. ಇದು ನಿಜನಾ ಸರ್? ಇರ್ಬೋದು. ಯಾಕೆ ಅಂದರೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದಾಗ ಅಗೇನ್ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ, ಗಟ್ ಆಕ್ಟಿವೇಟ್ ಆಗುತ್ತೆ, ಮೋಷನ್ ಪಾಸ್ ಮಾಡ್ತಾರೆ.
ಓಕೆ, ಅಂದ್ರೆ ಬೆನಿಫಿಟ್ ಹೆಲ್ಪ್ಫುಲ್ ಆಗುತ್ತೆ ಅಂತ. ಗುಡ್. Okay. ಹೆಂಗ್ ಬಿಸಿ ಊಟ ತಿಂದ್ರೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಅಲ್ಲ ಅದರಿಂದ? ಓಕೆ, ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಬಹುದು ಅಂತ. ಇನ್ನು ಕೆಲವರು ಹೇಳ್ತಾರೆ ಬಾಳೆಹಣ್ಣು ತಿಂದ್ರೆ ಮಲ ವಿಸರ್ಜನೆ ಹೋಗುತ್ತೆ, ಅಂದ್ರೆ ಬಾಳೆಹಣ್ಣು ತಿಂದ ತಕ್ಷಣ ನಮಗೆ ಕಾನ್ಸ್ಟಿಪೇಷನ್ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ಮೋಷನ್ ಪಾಸ್ ಆಗುತ್ತೆ ಅಂತ. ಇದನ್ನ ವೈದ್ಯಕೀಯವಾಗಿ ನೀವು ಒಪ್ತೀರಾ ಸರ್? ಬಾಳೆಹಣ್ಣು ನಾನು ಅದೇ ಹೇಳಿದೆ, ಹೈ ಫೈಬರ್ ಡಯಟ್. ಬಾಳೆಹಣ್ಣು ಇಸ್ ಅ ಗುಡ್ ಫೈಬರ್, ಹೆಚ್ಚು ನಾರಿನಾಂಶ ಇದೆ. ತಿನ್ಬೋದು ನೀವು, ಫ್ರೂಟ್ಸ್ ತಿನ್ಬೋದು, ಅದರ್ ಫ್ರೂಟ್ಸ್ ಆಲ್ಸೋ, ಬೇರೆ ಫ್ರೂಟ್ಸ್ನ ತಿನ್ಬೋದು. ಬಾಳೆಹಣ್ಣು ಇಸ್ ವೆರಿ ಗುಡ್. ಬಾಳೆಹಣ್ಣಲ್ಲಿ ಏನಾಗುತ್ತೆ, ಅದು ಲ್ಯಾಕ್ಸೇಟಿವ್, ಮೋಷನ್ ಸಾಫ್ಟ್ ಆಗಿ ಮೂವ್ಮೆಂಟ್ಸ್ ಕೊಡುತ್ತೆ ಅದು. ಸೊ ಅವಾಗ ಕಾನ್ಸ್ಟಿಪೇಷನ್ ಇದ್ರೆ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ. ಬಟ್ ಸ್ಟಿಲ್ ಅಂಡರ್ಲೈನ್ ಕಾಸ್ ತಿಳ್ಕೊಳ್ಳೋದಕ್ಕೆ ಒಂದು ಡಾಕ್ಟರ್ನ ಮೀಟ್ ಮಾಡಬೇಕು. ಓಕೆ ಓಕೆ. ಸೊ ಆಗಲೇ ಹೇಳಿದ್ರಿ ಸರ್ ನೀವು, ಒಂದು ವೇಳೆ ಕಾನ್ಸ್ಟಿಪೇಷನ್ ಇದೆ ಅಂದರೆ ಕಾಂಪ್ಲಿಕೇಟ್ ಆಯಿತು ಅಂತ ಹೇಳಿದ್ರೆ ಅದಕ್ಕೂ ಮತ್ತೆ ಪೈಲ್ಸಿಗೂ ಸಂಬಂಧ ಇದೆ ಅಂತ. ಸೊ ಯಾವ ರೀತಿಯಾಗಿರುತ್ತೆ ಅಂದರೆ ಕಾನ್ಸ್ಟಿಪೇಷನ್, ಪೈಲ್ಸ್ ಹಾಗೇನೆ ಫಿಶರ್, ಈ ಮೂರಕ್ಕೂ ಇರುವಂತಹ ಸಂಬಂಧ ಹೇಗೆ ಅಂತ? ಈ ಕಾನ್ಸ್ಟಿಪೇಷನ್ ಇದ್ರೆ ಫಿಶರ್ ಬರುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಅದು ರೆಕ್ಟಮ್ ಇದು ಎನಲ್ ಕೆನಲ್ ಸ್ಟ್ರೆಚ್ ಆದಾಗ ಒಳಗಡೆ ಮ್ಯೂಕೋಸಸ್ ಸ್ಲಿಟ್ ಆಗುತ್ತೆ, ಅಲ್ಲಿ ಗಾಯ ಆಗುತ್ತೆ, ಫಿಶರ್ ಆಗುತ್ತೆ. ಓಕೆ, ಫಿಶರ್ ಇದ್ದವ್ರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಯಾಕೆ ಅಂದರೆ ಫಿಶರ್ ಇದ್ದಾಗ ಮೋಷನ್ ಮಾಡ್ಬೇಕಾದ್ರೆ ಪೇನ್ ಆಗುತ್ತೆ ಅಂತ ಮೋಷನ್ ಮಾಡಕ್ ಹೋಗಲ್ಲ. ಸೊ ಅವಾಗ ಏನಾಗುತ್ತೆ, 3 days 4 days ಮೋಷನ್ ಅವಾಯ್ಡ್ ಮಾಡ್ತಾರೆ. ಸೊ ಅದು ಕಾನ್ಸ್ಟಿಪೇಷನ್ ಆಗುತ್ತೆ. ಓಕೆ, ಇಟ್ ಈಸ್ ಅವ್ರಿಗೆ ವಾಲ್ವೆಂಟ್ರಿ ಕಾನ್ಸ್ಟಿಪೇಷನ್. ಓಕೆ, ಪೈಲ್ಸ್ ಇದ್ರೆ ಕಾನ್ಸ್ಟಿಪೇಷನ್ ಇರಲೇಬೇಕು ಅಂತ ಏನಿಲ್ಲ, ಆದ್ರೆ ಕಾನ್ಸ್ಟಿಪೇಷನ್ ಇದ್ದಾಗ ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಯಾರಿಗೆ ಮಲಬದ್ಧತೆ ಇರುತ್ತೆ ಅವರಿಗೆ ಪೈಲ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಪೈಲ್ಸ್ಗೆ ಟ್ರೀಟ್ಮೆಂಟ್ ಅಂತ ಬಂದಾಗ, ಸೊ ನೀವು ಇದಕ್ಕೆ ಅಂದ್ರೆ ಪೈಲ್ಸ್ಗೂ ಕೂಡ ಟ್ರೀಟ್ ಮಾಡೋದ್ರಿಂದಾಗಿ ಸೊ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಬಂದಿದ್ದಾವೆ, ಇದಕ್ಕೆ ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದಾವೆ ಪೈಲ್ಸ್ಗೆ ಅಂತ? ಪೈಲ್ಸ್ಗೆ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದ್ರೆ ಇದಿರುತ್ತೆ, ಓಪನ್ ಸರ್ಜರಿ ಇರುತ್ತೆ. ಅದು ಬಿಟ್ರೆ ಸ್ಟೇಪ್ಲರ್ ಮಾಡ್ತೀವಿ, ಸ್ಟೇಪ್ಲರ್ ಹೆಮರಾಯ್ಡೆಕ್ಟಮಿ ಅಂತ. ಅದ್ ಬಿಟ್ರೆ ಈಗ ಹೊಸದಾಗಿ ಲೇಸರ್ ಬಂದಿದೆ. ಸೊ ಲೇಸರ್ ಅಲ್ಲಿ ಇಟ್ಸ್ ಅ ನ್ಯೂ ಟೆಕ್ನಾಲಜಿ ವೇರ್ ಅಡ್ವಾಂಟೇಜಸ್ ಏನು ಅಂದ್ರೆ ಅದು ಯೂಶಲಿ ನಾವು ಸ್ಕಿನ್ ಕಟ್ ಮಾಡಲ್ಲ, ಸೊ ಚಾನ್ಸ್ ಆಫ್ ಇನ್ಫೆಕ್ಷನ್ ಕಮ್ಮಿ ಇರುತ್ತೆ, ಆಮೇಲೆ ಪೇನ್ ಕಮ್ಮಿ ಇರುತ್ತೆ, ಫಾಸ್ಟ್ ರಿಕವರಿ ಇರುತ್ತೆ. ಫಾಸ್ಟ್ ರಿಕವರಿ, ಆಮೇಲೆ ಬೇಗ ಕೆಲ್ಸಕ್ಕೆ ಹೋಗ್ಬೋದು. ಹಾಸ್ಪಿಟಲ್ ಅಡ್ಮಿಷನ್ ಡ್ಯೂರೇಷನ್ ಜಾಸ್ತಿ ಇರಲ್ಲ, ಸುಮ್ಮನೆ 3 ದಿವಸ 4 ದಿವಸ ಅಡ್ಮಿಷನ್ ಇರಲ್ಲ, ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೋದು. ಲೇಸರ್ ಟ್ರೀಟ್ಮೆಂಟ್. ಸೊ ಆಮೇಲೆ ಡ್ರೆಸ್ಸಿಂಗ್ಸ್ ಇರೋದಿಲ್ಲ, ಸೊ ಫ್ರೀಕ್ವೆಂಟ್ ಡ್ರೆಸ್ಸಿಂಗ್ಸ್ ಅಂತ ಅವೆಲ್ಲ ಇರೋದಿಲ್ಲ. ಸೊ ಲೇಸರ್ ಆಲ್ಸೋ ಹ್ಯಾಸ್ ಲಿಮಿಟೇಷನ್ಸ್, ಬಟ್ ಇಟ್ ಈಸ್ ವೆರಿ ಗುಡ್ ಟು ದ ಪೇಷಂಟ್. ಡಾಕ್ಟರ್ಗೂ ಬೇಗ ಸರ್ಜರಿ ಮಾಡ್ತೀವಿ, ಫಾಸ್ಟ್ ಆಗುತ್ತೆ. ಓಕೆ, ಹಾಗಿದ್ರೆ ಪೈಲ್ಸ್ ಬಂದಿರೋ ಎಲ್ರಿಗೂ ಕೂಡ ಆಪರೇಷನ್ ಮಾಡಬೇಕಾ? ಎಲ್ರಿಗೂ ಅವಶ್ಯಕತೆ ಇಲ್ಲ, ಗ್ರೇಡ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಸೆಕೆಂಡ್ ಗ್ರೇಡ್ ಅಲ್ಲಿ ನಾವು ಸ್ಕ್ಲಿರೋಥೆರಪಿ ಅದು ಇಲ್ಲ ಬ್ಯಾಂಡಿಂಗ್ ಅಂತ ಮಾಡ್ತಾರೆ, ಅದ್ರಲ್ಲಿ ಮಾಡ್ಬೋದು. ಗ್ರೇಡ್ 3 ಗ್ರೇಡ್ 4 ಅಲ್ಲಿ ಅಥವಾ ಸಿಂಪ್ಟಮ್ಸ್ ಜಾಸ್ತಿ ಇತ್ತು ಅಂದ್ರೆ ಅವಾಗ ವಿ ವಿಲ್ ಆಪ್ಟ್ ಫಾರ್ ಟ್ರೀಟ್ಮೆಂಟ್. ಎಲ್ಲಾ ಪೇಷಂಟ್ಸು ಪೈಲ್ಸ್ ಇರೋರಿಗೆ ಸರ್ಜರಿನೇ ಅಂತ ಮ್ಯಾಂಡೇಟ್ ಇಲ್ಲ. ಸೊ ಅದು ಪೇಷಂಟ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಂಡಿವಿಜುವಲಿ ಡಿಪೆಂಡ್ ಆಗಿರುತ್ತೆ. ಲೈಕ್ ಅವ್ರು ಯಾವ ಕಂಡೀಷನ್ ಅಲ್ಲಿ ಇದ್ದಾರೆ ಅಥವಾ ಯಾವ ಸ್ಟೇಜ್ ಅಲ್ಲಿ ಇದೆ ಅವ್ರ ಪ್ರಾಬ್ಲಮ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ ಓಕೆ. ಸೊ ಹಾಗಿದ್ರೆ ನೀವು ಹೇಳಿದ್ರಿ ಆಹಾರದ ವಿಚಾರದಲ್ಲಿ ನಾರಿನಾಂಶ ಇರುವಂಥದ್ದು ಅಂದರೆ ಫೈಬರ್ ರಿಚ್ ಇರುವಂಥ ಫುಡ್ ತಗೋಬೇಕು ಅಂತ. ಸೊ ನಿಮ್ಮ ಕಡೆಯಿಂದ ಆಡಿಯನ್ಸ್ಗೆ ಯಾವೆಲ್ಲ ಹೆಲ್ತ್ ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಅಂದರೆ ಯಾವೆಲ್ಲ ಆಹಾರಗಳನ್ನು ತಿಂದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ, ಅಥವಾ ನಮ್ಮ ಓವರ್ ಆಲ್ ಹೆಲ್ತ್ಗೆ ಯಾವೆಲ್ಲ ಫುಡ್ ಬೆಸ್ಟ್ ಅಂತ ಹೇಳ್ತೀರಾ? ಸೊ ಫುಡ್ ಬೆಸ್ಟ್ ಅಂದರೆ ಎನಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಚೆನ್ನಾಗಿ ತಗೋಬೋದು ನಾವು. ಸೊ ಟೈಮ್ ಆಫ್ ದ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಹೊತ್ತಿಗೆ ತಿಂತೀವಿ? 3 times ತಿಂದ್ರೂ ಆನ್ ಟೈಮ್ ತಿನ್ನಿ, 2 times ತಿಂದ್ರೂ ಆನ್ ಟೈಮ್ ತಿನ್ಬೇಕು ಫುಡ್. ಸಡನ್ ಆಗಿ ಡಯಟ್ ಚೇಂಜಸ್ ಮಾಡಬಾರ್ದು, ಸಡನ್ ಆಗಿ ನೋ ಕಾರ್ಬೋಹೈಡ್ರೇಟ್ಸು, ಕೀಟೋ ಡಯಟ್ ಇದೆಲ್ಲ ಮಾಡಬಾರ್ದು. ಸೊ ನಾವು ಹೇಳ್ದಂಗೆ ಬಾಳೆಹಣ್ಣು ಇಸ್ ವೆರಿ ಗುಡ್, ಬಾಳೆಹಣ್ಣು ತೊಗೋಬೋದು. ಬನಾನಾಸ್ ಆಫ್ಟರ್ ಫುಡ್ ತೊಗೋತೀವಿ ನಾವು, ಅದನ್ನು ತೊಗೋಬೋದು. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು, ಕರೆಕ್ಟ್ ಟೈಮ್ ತಿನ್ನಬೇಕು, ಕರೆಕ್ಟ್ ಟೈಮ್ ಮಲಗಬೇಕು, ಎದ್ದೇಳಬೇಕು, ಎಕ್ಸಸೈಸ್ ಇರಬೇಕು. ಸೊ ಇಟ್ಸ್ ಅ ಮಲ್ಟಿಪಲ್, ಒಂದರಿಂದ ಆಗಲ್ಲ. ಎಲ್ಲದನ್ನು ಹೆಲ್ದಿ ಹ್ಯಾಬಿಟ್ಸ್ನ ಮೇಂಟೈನ್ ಮಾಡಿದ್ರೆ ನಿಮಗೆ ಮೋಸ್ಟ್ ಆಫ್ ದ ಡಿಸೀಸ್ ಬರೋದಿಲ್ಲ. ಓಕೆ ಓಕೆ. ಆಮೇಲೆ ಹೈಡ್ರೇಷನ್ ವೆರಿ ಇಂಪಾರ್ಟೆಂಟ್, ನೀರು ಚೆನ್ನಾಗಿ ಕುಡಿಬೇಕು. ತುಂಬಾ ಜಾಸ್ತಿ ಕುಡಿತಾರೆ ಕೆಲವರು, ನಾನು 6 ಲೀಟರ್ ಕುಡಿತೀನಿ, ಅವಶ್ಯಕತೆ ಇಲ್ಲ. ಅಡಿಕ್ವೇಟ್ ಹೈಡ್ರೇಷನ್ ಅಂತ ಹೇಳ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಹಂಗಾಗಿ ಡಿಹೈಡ್ರೇಟು ಆಗಬಾರ್ದು, ಓವರ್ ಹೈಡ್ರೇಟು ಆಗಬಾರ್ದು. ಓಕೆ ಓಕೆ. ಸೊ ಹಾಗಿದ್ರೆ ಈ ಪೈಲ್ಸ್ ಹಾಗೇನೆ ಕಾನ್ಸ್ಟಿಪೇಷನ್ ಅಥವಾ ಫಿಶರ್, ಇದ್ರ ಬಗ್ಗೆ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಈಗಲೂ ಇದಾವೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಪೇಷಂಟ್ಗಳನ್ನ ನೀವು ನೋಡಿರೋ ಮಟ್ಟದಲ್ಲಿ ನಿಮ್ಗೆ ಅನ್ಸುತ್ತೆ ಇವಾಗಲೂ ಜನ ಅದ್ರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ?
ಪೈಲ್ಸ್ ಫಿಶರ್ಗೆ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ಸ್ ಇದೆ ಪೈಲ್ಸ್ ಏನಪ್ಪ ಅಂದ್ರೆ ಇದು ಏನು, ಅಂತನಾ? ಫಿಶರ್ ಅಂದ್ರೆ ಏನು, ಫಿಸ್ಟುಲಾ ಅಂದ್ರೆ ಏನು, ಎಲ್ಲ ಒಂದೇನಾ ಅಂತ ಅನ್ಕೊಂತಾರೆ. ಬಟ್ ನಾವು ಬಂದ್ಮೇಲೆ ಎಜುಕೇಟ್ ಮಾಡ್ತೀವಿ. ಫಿಶರ್ ಅಂದ್ರೆ ಒಂದು ಸ್ಮಾಲ್ ಅಲ್ಸರ್ ಏನಲ್ ಕೆನಲ್ ಅದು. ಪೈಲ್ಸ್ ಅಂದ್ರೆ ಒಂದು ಬ್ಲಡ್ ವೆಸಲ್ ದೊಡ್ಡ ದಪ್ಪ ಆಗಿರುತ್ತೆ. ಸೊ ಫಿಸ್ಟುಲಾ ಅಂದ್ರೆ ಅದೊಂದು ಸಪ್ರೇಟ್ ಟ್ರ್ಯಾಕ್ ಫಾರ್ಮ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಆಪ್ಷನ್ ಇದು ಮೂರು ಕೂಡ ಬೇರೆ ಬೇರೆನೆ ವ್ಯತ್ಯಾಸ ಇದೆ. ಮೂರೂನು ಬೇರೆ. ಸೊ ಕಾನ್ಸ್ಟಿಪೇಷನ್ಗೆ ಅಂಡರ್ಲೈಂಗ್ ಇಟ್ ಈಸ್ ಎ ಸಿಂಪ್ಟಮ್, ಇಟ್ ಈಸ್ ನಾಟ್ ಎ ಡಿಸೀಸ್. ಈ ಪೈಲ್ಸ್ ಇಸ್ ಒಂದು ಕಾಯಿಲೆ ಅಂತ ಇಟ್ಕೊಳ್ಳಿ, ಅದು ಒಂದು ಡಿಸೀಸ್. ಬಟ್ ಇದು ಏನು ಕಾನ್ಸ್ಟಿಪೇಷನ್ ಅಲ್ಲ. ಕಾನ್ಸ್ಟಿಪೇಷನ್ ಒಂದು ಸಿಂಪ್ಟಮ್, ಅದಕ್ಕೆ ನಾವು ಟ್ರೀಟ್ ಮಾಡ್ತೀವಿ. ಓಕೆ ಓಕೆ. ಸೊ ಹಾಗಿದ್ರೆ ಪೈಲ್ಸ್ಗೂ ಕೂಡ ಈಗ ಅಡ್ವಾನ್ಸ್ ಟೆಕ್ನಾಲಜಿಲಿ ಲೇಸರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದಾವೆ. ತುಂಬಾ ಅಂದ್ರೆ ರಿಕವರಿ ರೇಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ. ಸೊ ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ನಾರಿನಾಂಶ ಇರುವಂತ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ಪೈಲ್ಸ್ಗೆ ಇರುವಂತಹ ಚಿಕಿತ್ಸೆ ಬಗ್ಗೆ ಕೂಡ ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದಾವೆ, ಸೊ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಏನು, ಸೊ ಪೈಲ್ಸ್ ಅಥವಾ ಕಾನ್ಸ್ಟಿಪೇಷನ್ ಅಥವಾ ಫಿಶರ್ ಇದರ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ, ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಮತ್ತು ಹಾಗೆಯೇ ಅದರ ಜೊತೆಗೆ ಪೈಲ್ಸ್ ಈ ಎರಡು ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.